ನೀವು ಭೂಮಿಯ ಉಪ್ಪು ಉಪ್ಪು, ಬೆಳಕು. ನೀವು ಭೂಮಿಯ ಬೆಳಕು. ಅಂದ್ರೆ ನಾವು ಕಂಡಿದೀವಿ, ನಾವು ಉಪ್ಪಾಗಿರುವ, ರುಚಿಯಾಗಿರುವ ಯೇಸು ಸ್ವಾಮಿ ನಮ್ಮಲ್ಲಿ ಬರುವಾಗ ನಾವು ಉಪ್ಪಾಗ್ತೇವೆ. ನಾವು ಬೆಳಕು, ಬೆಳಕು ಅಂದ್ರೆ ಚಿಮ್ಮಿನಿ, ಬೆಳಕಾಗಿರುವ ಯೇಸು ಸ್ವಾಮಿ ನಮ್ಮಲ್ಲಿ ಬರುವಾಗ ನಾವು ಬೆಳಕಾಗ್ತೇವೆ. ನಮ್ಮ ಬೆಳಕು ಇನ್ನು ಪ್ರಕಾಶಿಸುತ್ತದೆ. ಪ್ರಿಯರೇ, ಅಂದ್ರೆ ಈ ಒಂದು ಪದಾರ್ಥದಲ್ಲಿ ಉಪ್ಪು ಇಡುವಾಗ ನೀವು ಯೋಚನೆ ಮಾಡಿ, ಆ ಪದಾರ್ಥದಲ್ಲಿರುವ ಕಹಿ, ಆ ಪದಾರ್ಥದಲ್ಲಿರುವ ಕೊರತೆಗಳು ನೀಗಿ ಹೋಗ್ತದೆ. ಖಾರ, ಏನೆಲ್ಲ ಅರುಚಿಗಳಿದೆ, ಆ ರುಚಿಗಳೆಲ್ಲ, ಬೇಡದಿರೋ ರುಚಿಗಳೆಲ್ಲ ಹೋಗಿ ಏನಾಗ್ತದೆ, ಹೊಸ ರುಚಿ ಬರುತ್ತದೆ. ಸತ್ಯ ಅಲ್ವಾ ಶಶಿಕಲಾ ಸಿಸ್ಟರ್? ಕರೆಕ್ಟ್ ಅಲ್ವಾ? ಉಪ್ಪಿಡುವಾಗ, ಈಗ ಒಂದು ಸಾಂಬಾರ್ ನೀವು ನೋಡುವಾಗ ಏನಾಗ್ತದೆ, ಸಾಂಬಾರಲ್ಲಿ ಖಾರ ಇರುತ್ತದೆ, ಅದಿರುತ್ತದೆ, ಬೇರೆ ಬೇರೆ ರುಚಿಗಳಿರ್ತದೆ. ಅದ್ರ ಉಪ್ಪು ಸೇರುವಾಗ ಏನಾಗ್ತದೆ, ಆ ರುಚಿಗಳೆಲ್ಲ, ಆ ಬೇರೆ ಬೇರೆ ರುಚಿಗಳೆಲ್ಲ ದೂರ ಹೋಗಿ ಒಂದು ಸಿಂಗಲ್ ರುಚಿಯಾಗಿ ಮಾರ್ಪಾಡಾಗ್ತದೆ. ಪ್ರೈಸ್ ಅಲ್ವಾ? ಸತ್ಯ ಅಲ್ವಾ? ಅಡಿಗೆ ಎಲ್ಲಿ ಆಗತ್ತಾನೆ. ನಾವು ಬೆಳಕು, ನೀವು ನೋಡಿ, ಒಂದು ಕ್ಯಾಂಡಲ್ ತಗೊಂಡ್ರೆ, ಕ್ಯಾಂಡಲ್ ಅಲ್ಲಿ ಕೆಲವುದು ಟಕ್ ಟಕ್ ಅಂತೇಳಿ ಲೈಟ್ ಉರಿಯುತ್ತದೆ, ಕೆಲವುದು ಇದಾಗಿ ಹೋಗ್ತದೆ, ಕೆಲವುದು ಕಲರ್ ವ್ಯತ್ಯಾಸ ಇರುತ್ತದೆ, ಬೇರೆ ಬೇರೆ ಸ್ವಭಾವದಲ್ಲಿರುವ ಕ್ಯಾಂಡಲ್ಗಳಿದೆ. ಆದ್ರೆ ಬೆಳಕು ಅದರಲ್ಲಿ ಬರುವಾಗ ಏನಾಗ್ತದೆ, ಆ ಬೇರೆ ಬೇರೆ ಸ್ವಭಾವಗಳೆಲ್ಲ ಉರಿದು ಹೋಗಿ ಇದು ಬೆಳಕಾಗಿ, ಸಂಪೂರ್ಣ ಬೆಳಕಾಗಿ ಇದು ಮಾರ್ಪಾಡಾಗ್ತದೆ. ಹೌದು ಪ್ರಿಯರೇ, ಯೇಸು ಸ್ವಾಮಿ ನಮ್ಮಲ್ಲಿಗೆ ಬರುವಾಗ ನಮ್ಮಲ್ಲಿ ಬೇಡದಿರುವುದೆಲ್ಲ ದೂರ ಹೋಗಿ ಯೇಸುವಿನ ಗುಣ ನಮ್ಮಲ್ಲಿ ಪ್ರತಿಬಿಂಬಿಸುತ್ತದೆ. ಆಕ್ಚುಲಿ ಇದೇನೆ, ನಾವು ಪೇತ್ರನ ಜೀವನ ನಾವು ನೋಡುವುದಾದ್ರೆ, ಪೇತ್ರನು ಬೆಸ್ತನಾಗಿದ್ದವನು, ಹೆಚ್ಚು ಎಜುಕೇಶನ್ ಇಲ್ಲದೆ ಇದ್ದವನು, ಸ್ವಲ್ಪ ಆತರದಿಂದ ಕಾರ್ಯ ಮಾಡುವನು. ನೀವು ನೋಡಿ, ಅವನಿಗೆ ರುಚಿ ಬಂದಿರುವುದು ಯಾವಾಗ? ಅವನಲ್ಲಿ ಉಪ್ಪು ಬಂದಿರುವುದು ಯಾವಾಗ? ಸ್ವಾಮಿಯವರ ಜೊತೆ ಬೆರೆತಾಗ, ಯೇಸು ಸ್ವಾಮಿ ಅವನ ಜೊತೆಗೆ ನಡೆದಾಗ ಅವನ ಒಳಗಡೆ ಉಪ್ಪು ಬರ್ಲಿಲ್ಲ, ಅವನ ಹೊರಗಡೆ ಉಪ್ಪು ಇತ್ತಷ್ಟೇ. ಆದ್ರೆ ನಿಜ ಉಪ್ಪು ಅವನಲ್ಲಿ ಬಂದಿರೋದು ಯಾವಾಗ, ಅಥವಾ ನಿಜ ಬೆಳಕು ಅವನಲ್ಲಿ ಬಂದಿರೋದು ಯಾವಾಗ? ಯೇಸು ಸ್ವಾಮಿ ಜೊತೆಗೆ ನಡೆದಾಗ ಏನಾಯ್ತು ಅಂದ್ರೆ, ಒಂದ್ ಕಡೆ ಚಿಮ್ಮಿನಿ ಇದೆ, ಇನ್ನೊಂದ್ ಕಡೆ ಬೆಳಕಿದೆ. ಯೇಸು ಸ್ವಾಮಿ ಬೆಳಕು. ಆದ್ರೆ ಈ ಬೆಳಕು ಈ ಚಿಮ್ಮಿನಿಗೆ ಬಂದಿರೋದು ಯಾವಾಗ? ಪಂಚದಶಮ ಹಬ್ಬದ ದಿನದಲ್ಲಿ, ಯೇಸುವಿನ ಮರಣ ಪುನರುತ್ಥಾನದ ನಂತರ ಪಂಚದಶಮ ಹಬ್ಬದ ದಿನದಲ್ಲಿ ಈ ಬೆಳಕು ಈ ಚಿಮ್ಮಿನಿಗೆ ಎಂಟ್ರಿ ಆಯಿತು, ಉರಿಯಲು ಪ್ರಾರಂಭಿಸಿತು. ಆಗ ಆ ಬೆಳಕಲ್ಲಿ ಬಂದಾಗ, ಈಗ ನೀವು ಅದ ನಂತರ ನೀವು ಪೇತ್ರನಲ್ಲಿ ಒಂದು ಕೊರತೆ ನೀವು ಕಂಡಿಡಿಯಲ್ಲ ಆ ಬೆಳಕಲ್ಲಿ ಬಂದಾಗ. ಯಾಕಂದ್ರೆ ಬೆಳಕು ಉರಿದು ಅವನಲ್ಲಿರೋ ಕೊರತೆಗಳನ್ನೆಲ್ಲ ಇಲ್ಲದಂತೆ ಆಗ್ತದೆ. ಪ್ರಿಯರೇ, ಇದೇ ರೀತಿಯಲ್ಲಿ ಪರಿಶುದ್ಧರ ಕಾರ್ಯಕಲಾಪ 5:15 ಓದುವಾಗ ಕಾಣಬಹುದು, ಪೇತ್ರನ ಎಂತವನಾಗಿದ್ದರು, ಈಗ ಪೇತ್ರನ ಎಂತವನಾಗಿದ್ದಾನೆ. ಈ ಬೆಳಕು ಉಪ್ಪು ಅವನಲ್ಲಿ ಬರುವಾಗ. ಎಷ್ಟು ಬ್ರದರ್? ಪೇತ್ರನು ಹಾದು ಹೋಗುವಾಗ ಆತನ ನೆರಳಾದರೂ ಕೆಲವರ ಮೇಲೆ ಬೀಳಲೆಂದು ಜನರು ರೋಗಿಗಳನ್ನು ಹಾಸಿಗೆ ಅಥವಾ ಡೋಲಿಗಳ ಸಮೇತ ಹೊತ್ತು ತಂದು ಹಾದಿಗಳಲ್ಲಿ ಮಲಗಿಸಿದ್ದರು. ನೋಡಿ, ಪೇತ್ರನ ಲೆವೆಲ್ ಹೇಗೆ ವ್ಯತ್ಯಾಸ ಆಯ್ತು ನೋಡಿ. ಪೇತ್ರನ ಮುಟ್ಟುವುದಕ್ಕೆಲ್ಲ ಸಮಯ ಇಲ್ಲ, ಪೇತ್ರನ ನೆರಳಾದರೂ ಬಿದ್ದರೆ ಸಾಕು. ನೆರಳಂದ್ರೆ ಬೆಳಕಿರ್ಬೇಕು ಹಿಂದೆ, ಆಗ ಮಾತ್ರ ನೆರಳು ಬರುವುದು. ಸೊ ಪ್ರಿಯರೇ, ನೆರಳಾದ್ರೆ ಬಿದ್ರೆ ಸಾಕು ಎಂಬ ರೀತಿಯಲ್ಲಿ ಆಗ ಪೇತ್ರನ ನೆರಳಿನಿಗೂ ಬೆಲೆಯಾಗಿದೆ. ಈಗ ಬೆಳಕು ನಮ್ಮಲ್ಲಿ ಬರುವಾಗ ಪ್ರಿಯರೇ, ನಮ್ಮ ನೆರಳಿಗೂ ಬೆಲೆ ಆಗ್ತದೆ. ನಾವು ಅರ್ಥ ಮಾಡಬೇಕು.
ಪ್ರೈಸ್ ದಿ ಲಾರ್ಡ್. Praise ಬೆಳಕು ಬರಬೇಕು ನಮ್ಮಲ್ಲಿ. ಬೆಳಕು ಬರುವಾಗ ನಾವು ಎಂಟೈರ್ ಕ್ಯಾಂಡಿಲ್ ಬದಲಾವಣೆ ಆಗ್ತದೆ. ಕ್ಯಾಂಡಿಲ್ ವೈಟ್ ಕಲರ್ ಇರ್ಬೋದು, ರೆಡ್ ಕಲರ್ ಇರ್ಬೋದು, ಬೇರೆ ಬೇರೆ ಕಲರ್ಸ್ ಇರ್ಬೋದು. ಬೆಳಕು ಬರುವಾಗ ಅದೊಂದು ಯುನೀಕ್ ಆಗಿ ಮಾರ್ಪಾಡಾಗ್ತದೆ. ಪ್ರೈಸ್ ದಿ ಲಾರ್ಡ್. ಈಗ ಮತ್ತಾಯ 5:16 ಬರೋಣ. ಅದೇ ರೀತಿ ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ. ಹೀಗೆ ಒಂದ್ ನಿಮಿಷ. ಅದೇ ರೀತಿ ನಿಮ್ಮ ಜ್ಯೋತಿ ಏನಾಗ್ಬೇಕು? ಜನರ ಮುಂದೆ ಬೆಳಗಲಿ. ಇದೇನ್ ಹೇಳ್ತಾ ಇದೆ? ನೀವು ಬೆಳಗ್ಬೇಕಂತ ಹೇಳ್ತಾ ಇದೀಯಾ? ನಿಮ್ಮಲ್ಲಿ ಬಂದಿರುವ ಜ್ಯೋತಿ ಬೆಳಗ್ಬೇಕಂತ ಹೇಳ್ತಾ ಇದೀಯಾ? ನಮ್ಮಲ್ಲಿ ಬಂದಿರೋ ಜ್ಯೋತಿ, ನಮ್ಮಲ್ಲಿರುವ ಜ್ಯೋತಿ ಬ್ರದರ್. ಇದು ಕೆಲವೊಮ್ಮೆ ನಾವು ಅರ್ಥ ಮಾಡಲ್ಲ. ನಾವೇನೋ ಕಷ್ಟಪಡ್ಬೇಕು, ನಾವೇನೋ ರೆಡಿ ಮಾಡ್ಬೇಕು, ನಾವು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ರೆಡಿ ಮಾಡ್ಬೇಕಂದೆಲ್ಲ ನಾವು ಯೋಚನೆ ಮಾಡ್ತೀವಿ. ನಾವು ಹಾರ್ಡ್ ವರ್ಕ್ ಮಾಡಿ ಏನೋ ಮಾಡಕ್ಕಾಗಲ್ಲ. ಏನಂದ್ರೆ ನೀವು ಇನ್ನು ಸುಳ್ಳು ಹೇಳಬಾರ್ದು. ನಾನು ಇನ್ನು ಕಷ್ಟಪಟ್ಟು ಸುಳ್ಳು ಹೇಳಲ್ಲ ಎಂದು ಯೋಚನೆ ಮಾಡಿ ಸುಳ್ಳು ಹೇಳದೇ ಇರಕ್ಕಾಗಲ್ಲ. ನಿಮ್ಮಲ್ಲಿ ಬಂದಿರೋ ಬೆಳಕು ಬೆಳಗುವಾಗ ನಿಮ್ಗೆ ಸುಳ್ಳು ಹೇಳಕ್ ಆಗಲ್ಲ. ಪ್ರೈಸ್ ದಿ ಲಾರ್ಡ್. ನೀವು ಕೋಪಗೊಳ್ಳಬಾರದು ಎಂಬ ರೀತಿಯಲ್ಲಿ ನೀವು ಯೋಚನೆ ಮಾಡಿ ಪ್ರಯತ್ನ ಪಟ್ಟು ಕಂಟ್ರೋಲ್ ಮಾಡುವ ಕೋಪ ಇಲ್ಲದಂತೆ ಆಗಲ್ಲ. ಆದರೆ ನಿಮ್ಮಲ್ಲಿ ಬಂದಿರುವ ಯೇಸು ನಿಮ್ಮಲ್ಲಿ ಬೆಳಕು ಉರಿಯುವಾಗ ನಿಮ್ಮಲ್ಲಿರುವ ಕೋಪ ಎಲ್ಲ ಭಸ್ಮವಾಗ್ತದೆ. ಪ್ರಿಯರೇ, ಇದು ನಮ್ಮಲ್ಲಿ ನಡೆಯಬೇಕಾದ ಒಂದು ಮುಖ್ಯವಾದ ವಿಷಯ. ನಾವಾಗಿ ಅಲ್ಲ ನಿಲ್ಲಿಸುವುದು, ನಮ್ಮಲ್ಲಿ ಈ ಬೆಳಕು. ಆ ವಚನ ಮತ್ತೊಮ್ಮೆ ಓದಿ ಸರ್. ಅದೇ ರೀತಿ ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ. ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಬೇಕು. ಅಂದ್ರೆ ನಮ್ಮಲ್ಲಿ ಯೇಸು ಬರುವಾಗ ನಂತರ ಯೇಸುವನ್ನು ನಮ್ಮಲ್ಲಿ ಕಾರ್ಯ ಮಾಡಲು ನಾವು ಬಿಡಬೇಕು. ನಾವಲ್ಲ ಮಾಡುವುದು. ನಮ್ಮಲ್ಲಿರುವ ಈ ಜ್ಯೋತಿ ಬೆಳಗುವಾಗ ಏನಾಗ್ತದೆ? ಮುಂದುವರಿಸಿ. ಹೀಗೆ ಅವರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಲಿ. ನಿಮ್ಮಲ್ಲಿರುವ ಜ್ಯೋತಿ ಬೆಳಗುವಾಗ ಏನ್ ಸಂಭವಿಸ್ತದೆ? ನಿಮ್ಮಲ್ಲಿ ಸತ್ಕಾರ್ಯಗಳು ಸಂಭವಿಸ್ತದೆ. ಸತ್ಕಾರ್ಯಗಳಂದ್ರೆ ಯಾವುದು? ಮೇಲ್ಗಡೆ ನಾವು ನೋಡಿದೀವಲ್ಲ, 5, 3, 5, 4, 5, 5, 5, 6, 5, 7, 5, 8. ಕರುಣೆಯುಳ್ಳವರು, ನೀತಿಯುಳ್ಳವರು, ದಯಾವಂತರು, ಶಾಂತಿಗಾಗಿ ಶ್ರಮಿಸುವವರು. ಸದ್ಗುಣಗಳೆಲ್ಲ ನಿಮ್ಮಲ್ಲಿ ತುಂಬಿ ಬರುತ್ತದೆ, ಬೆಳಗುತ್ತದೆ. ನೀವಾಗಿ ಸರ್ಕಸ್ ಮಾಡಿ ಸದ್ಗುಣಗಳುಂಟು ಮಾಡಲು ಸಾಧ್ಯ ಇಲ್ಲ. ನಿಮ್ಮಲ್ಲಿ ಆ ಜ್ಯೋತಿ ಬರುವಾಗ, ನಿಮ್ಮಲ್ಲಿ ಆ ಉಪ್ಪು ಬರುವಾಗ ನಿಮ್ಮಿಂದ ಏನು ಹೊರಹೊಮ್ಮುತ್ತದೆ? ಸದ್ಗುಣಗಳು ಹೊರಹೊಮ್ಮುತ್ತದೆ. ಈ ಸದ್ಗುಣಗಳು ಹೊರಹೊಮ್ಮಲು ಕಾರಣ ಯಾರು? ನಮ್ಮಲ್ಲಿ ಬಂದಿರುವ ಜ್ಯೋತಿ. ಆ ಜ್ಯೋತಿ ಬೆಳಗುವಾಗ ಯಾರಿಗೆ ಗೌರವ ಸಿಗ್ತದೆ? ಯೇಸು ಸ್ವಾಮಿ ಗೌರವಿಸಬೇಕು. ಪಿತಾದೇವರಿಗೆ ಗೌರವ ಸಿಗ್ತದೆ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವೇನ್ ಮಾಡ್ಬೇಕು? ನಾವು ಈ ಜ್ಯೋತಿಯನ್ನು ಸ್ವೀಕರಿಸಿದ ನಂತರ ಈ ಜ್ಯೋತಿಯನ್ನು ಬೆಳಗಲು ನಾವು ಬಿಟ್ಟುಕೊಡ್ಬೇಕು. ಜ್ಯೋತಿ ಕರೆಕ್ಟ್ ಆಗಿ ನಮ್ಮಲ್ಲಿ ಬೆಳಗುವಾಗ ಯಾರಿಗೆ ಮಹಿಮೆ ಆಗ್ತದೆ? ಪಿತಾದೇವರಿಗೆ ಮಹಿಮೆ ಆಗ್ತದೆ. ಪ್ರಿಯರೇ, ನಾವು ಅರ್ಥ ಮಾಡಿ, ನಾವು ಮಕ್ಕಳನ್ನು ಸ್ಕೂಲಿಗೆ ಕಳಿಸುವಾಗ ಆ ಮಕ್ಕಳಲ್ಲಿ ಏನಾದ್ರೂ ಚೇಷ್ಟೆ ಮಾಡಿದ್ರೆ ಯಾರ ಹೆಸರು ಹಾಳಾಗ್ತದೆ? ತಂದೆ ತಾಯಿಗಳ ಇಲ್ಲ ಬ್ರದರ್, ಟೀಚರ್ಗೆ ಬೈತಾರೆ ಅವರು. ಯಾವ ಸ್ಕೂಲಲ್ಲಿ ಕಲ್ತಿದ್ಯಾ, ಯಾರ್ ನಿಮ್ ಟೀಚರ್ ಅಂತ ಹೇಳ್ತಾರೆ. ಟೀಚರ್ನ ಬೈಬಹುದು, ಆದ್ರೆ ಜನರಲ್ ಆಗಿ ಡಿಸ್ಕಸ್ ಮಾಡೋ ಇದು ಅವನ ಮಗ ತಾನೆ, ಅವಳ ಮಗ ತಾನೆ, ಈ ಡಿಸ್ಕಷನ್ ಬರುತ್ತೆ. ಏನಾದ್ರು ಒಳ್ಳೇದ್ ಮಾಡಿದ್ರೆ ಆದ್ರೂ ತಂದೆ ತಾಯಿಗೆ ಗೌರವ ಬರುತ್ತೆ. ಸೊ ಪ್ರಿಯರೇ, ನಮ್ಮಲ್ಲಿರುವ ಬೆಳಕು ಬೆಳಗುವಾಗ ಗೌರವ, ಎಷ್ಟೋ ಕಡೆ ಪ್ರಾಬ್ಲಮ್ ಏನಂದ್ರೆ ಗೌರವ ಬರುವಾಗ ನಾವು ಮುಂದೆ ಹೋಗಿ ನಿಂತ್ಬಿಡ್ತೀವಿ. ನಮ್ಗಲ್ಲ ಗೌರವ ಸಿಕ್ಕುವುದು. ಗೌರವ ಎಲ್ಲಿಗೆ ಹೋಗ್ಬೇಕು?
ಸ್ವರ್ಗದಲ್ಲಿರುವ ನಮಗೆ ತಂದೆ. ಸೊ ನಾವಾಗಿ ಗೌರವ ತಗೊಂಡ್ರೆ ಗೌರವ ಅಲ್ಲಿಗೆ ಹೋಗಲ್ಲ. ನಾವು ಸುಮಾರು ಗೌರವ ಸ್ವರ್ಗದಲ್ಲಿರುವ ತಂದೆಗೆ ಹೋಗ್ಬೇಕಾಗಿರೋದು ನಾವಾಗಿ ಬ್ಲಾಕ್ ಮಾಡಿ ಇಟ್ಟಿದ್ದೀವಿ. ಇನ್ನು ಮುಂದೆ ನಾವು ಅರ್ಥ ಮಾಡೋಣ ಈ ಗೌರವ ಯಾವುದು ನಮ್ಗೆಲ್ಲ ಬರ್ಬೇಕಾಗಿ. ಇದು ಭಾವನೆಯಲ್ಲಿ ಇರುವವರಾದ್ರೆ ಯಾರೆಷ್ಟೇ ಹೊಗಳಿದ್ರು ಅವ್ರಿಗೆ ಏನೂ ಆಗಲ್ಲ. ಯಾಕಂದ್ರೆ ಇದು ನಮ್ಗೆಲ್ಲ ಬರ್ಬೇಕಾಗಿರೋದು. ಎಲ್ಲಿಗೆ ಹೋಗ್ಬೇಕು? ಸ್ವರ್ಗದಲ್ಲಿರುವ ತಂದೆಗೆ ಈ ಗೌರವ ಹೋಗ್ಬೇಕು. ಕೆಲವರು ಎಷ್ಟೋ ಕಷ್ಟಪಟ್ಟು ಗೌರವ ಸಿಕ್ಕಲು ಪ್ರಯತ್ನ ಪಡ್ತಾ ಇದ್ದಾರೆ. ಒಂದು ಗೌರವ, ಸ್ವಲ್ಪ ಒಂದು ಹೆಸರು. ಪ್ರಿಯರೇ, ಏನೂ ಇಲ್ಲ ಅದ್ರಲ್ಲಿ. ನಮ್ಗೆ ನಿಜವಾಗಿ ನಮ್ಮ ಈ ವರ್ಕಿಂದ ಗೌರವ ಬರ್ಬೇಕಾಗಿರೋದು ಸ್ವರ್ಗದಲ್ಲಿರುವ ತಂದೆಗೆ. ಪ್ರೀಸ್ ದಿ ಲಾರ್ಡ್. ಈ ಪಾಯಿಂಟ್ ನಮ್ಗೆ ಆಲ್ಮೋಸ್ಟ್ ಅರ್ಥ ಆಗಿದೆ ನನ್ಗೆ ಅನಿಸ್ತಾ ಇದೆ. ಇದ್ರ ಬಗ್ಗೆ ದಯಾಲ್ ನಿಮ್ಗೆ ಹೇಗೆ ಅನಿಸ್ತದೆ ಇಷ್ಟು ನಾವು ಆಲಿಸಿದ ಪಾಯಿಂಟ್ ಇಂದ? ದಯಾಲ್ ಇದ್ದೀರಲ್ಲ? ಇದೇನೆ ಬ್ರದರ್. ಹಾ, ಅದೇ ಇಲ್ಲಿ ನೋಡುವಾಗ ನಾವು ಬೆಳಕಾಗ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿರುವ ಬೆಳಕು ಅಂದ್ರೆ ಆ ಕ್ರಿಸ್ತ ಬೆಳಗ್ಬೇಕು. ಕ್ರಿಸ್ತನನ್ನ ಬೆಳಗ್ಲಿಕ್ಕೆ ನಾವು ಅವಕಾಶ ಕೊಡ್ಬೇಕು. ನಮಗೆ ಗೌರವ ಬರ್ಲಿ ಅಥವಾ ನಮ್ಮ ಪ್ರತಿಷ್ಠೆ ಅನ್ನೋದಕ್ಕಿಂತ ನಾವು ಮಾಡುವ ಸತ್ಕಾರ್ಯಗಳಿಂದ ಸ್ವರ್ಗದಲ್ಲಿರುವ ತಂದೆ ಮಹಿಮೆ ಬೆಳಗ್ಬೇಕು. ಆಗ ಮಾತ್ರ ನಮ್ಮಲ್ಲಿ ಬೇರೆಯವರು ಕ್ರಿಸ್ತನನ್ನ ನೋಡ್ಲಿಕ್ಕೆ ಸಾಧ್ಯ. ನಾವೆಷ್ಟೋ ಬಾರಿ ನಮ್ಮ ಕಲಾ ಪ್ರದರ್ಶನ ಇರ್ಬೋದು, ನಮ್ಮ ಜ್ಞಾನ ಇದನ್ನೇ ನೋಡ್ತಾ ಇರ್ತೀವಿ. ಬದಲಿಗೆ ನಾವು ಮಾಡುವ ಒಂದೊಂದು ಕಾರ್ಯಗಳು ಸಹ ದೇವರನ್ನ ಮಹಿಮೆ ಪಡಿಸುವಂತಿರ್ಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸೊ ಪ್ರಿಯರೇ, ಇಲ್ಲಿಂದ ಈ ಸ್ವಾಮಿ ಏನಾದ್ರು ಶಶಿಕಲಾ ಸಿಸ್ಟರ್ ನನಗೆ ನೀವ್ ಇದು ಹೇಳ್ಬೇಕಾದ್ರೆ ಮೊನ್ನೆ ನಡೆದ ಧ್ಯಾನ ಕೂಟದ ಬಗ್ಗೆ ನೀವು ಜಾಯ್ ಬ್ರದರ್, ಇವರು KJ ಸರ್ ಅವರೆಲ್ಲರೂ ದೇವ್ರು ಅದು ಜನರ ಮುಂದೆ ಬೆಳಗಲಿ ಅಂದ್ರಲ್ಲ, ಅದೊಂದು ನೆನ್ಪಗ್ ಬಂತು. ಈಗ ನೀವ್ ಮಾಡಿದ್ದೆಲ್ಲ ನೋಡಿ ಅದೇ ಅವತ್ತಿನ ದಿವಸ ನಡೆದಿದ್ದಕ್ಕೆಲ್ಲದಕ್ಕೂ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಲಿ ಅಂತ ಆ ಒಂದ್ ಘಟನೆ ನೆನ್ಪಗ್ ಬಂತು. ಬೆಳಗಲಿ ಅಂತ ಹೇಳಿದ್ರಲ್ಲ, ಅದಕ್ಕೊಂದು ವೆರಿ ಗುಡ್ ಎಕ್ಸಾಂಪಲ್ ಅಂದ್ರೆ ಈಗ ನಾವು ನಡೆಸ್ತಿರೋ ಧ್ಯಾನ ಕೂಟ ಮೊನ್ನೆ ನಡೆದದ್ದು 3 ದಿವಸ ಎಲ್ಲರೂ ಒಂಥರ ದೇವ್ರ ಜ್ಯೋತಿನೇ ಬೆಳಗಿಸಿದ್ರಿ ಅಂತ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇದಾದ್ಮೇಲೆ ಯೇಸುಸ್ವಾಮಿ ಡೈರೆಕ್ಟ್ ಆಗಿ ಇನ್ನೊಂದು ಪಾಯಿಂಟ್ ಗೆ ಬರ್ತಾ ಇದ್ದಾರೆ. ಇದು ಸ್ವಲ್ಪ ಡೈಜೆಸ್ಟ್ ಆಗಲು ಸ್ವಲ್ಪ ಕಷ್ಟ ಇದೆ. ನಾವು ಕಿವಿ ಕಣ್ಣು ಎಲ್ಲಾ ಕೊಟ್ಟು ಆಲಿಸಲು ಪ್ರಯತ್ನ ಪಡೋಣ. ನನ್ಗೆ ಗೊತ್ತಿಲ್ಲ ಎಷ್ಟರ ಮಟ್ಟದಲ್ಲಿ ನನ್ಗೆ ನಿಮ್ಗೆ ಕನ್ವಿನ್ಸ್ ಮಾಡಕ್ ಆಗುತ್ತೆ ಅಂತ ಗೊತ್ತಿಲ್ಲ, ಆದರೆ ನಾವು ಟ್ರೈ ಮಾಡೋಣ. 17ನೇ ವಾಕ್ಯ. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನಗಳನ್ನಾಗಲಿ ರದ್ದು ಮಾಡಲು ನಾನು ಬಂದೆನೆಂದು ತಿಳಿಯಬೇಡಿ. ನೋಡಿ, ವಚನ ಹೇಳ್ತಾ ಇದೆ, ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನಗಳನ್ನಾಗಲಿ ರದ್ದು ಮಾಡಲು ನಾನು ಬಂದಿದೆ ಎಂದು ನೀವು ಯೋಚನೆ ಮಾಡಬೇಡಿ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಈ ಪಾಯಿಂಟ್ ಅಲ್ಲಿ? ನಿಮ್ಗೆ ಕನ್ಫ್ಯೂಷನ್ ಆಗ್ತದಲ್ಲ? ಯಾಕೆ? ಏನಿದ್ರ ಅರ್ಥ ನಿಮ್ಗೆ? KJ ಸರ್, ನೀವು ಸ್ವಲ್ಪ ಹೇಳ್ತೀರಾ ಇದ್ರಿಂದ ನಿಮ್ಗೆ ಏನ್ ಅರ್ಥ ಆಯ್ತು? ಯೇಸುಸ್ವಾಮಿ ಹೇಳ್ತಾ ಇಷ್ಟೆಲ್ಲ ಹೇಳುವಾಗ ಜನರಿಗೆ ಡೌಟ್ ಬರುತ್ತೆ, ಓ ಇವ್ರೇನೋ ನಿಯಮಗಳ ರದ್ದು ಮಾಡಲು ಬಂದಿದ್ದಾರೆ. ಇದು ಮೋಶೆಯ ಕಟ್ಟಳೆ ಗೊತ್ತಲ್ಲ, ಹಳೆ ಒಡಂಬಡಿಕೆ ಎಲ್ಲರೂ ಅದ್ರ ಮೇಲೆ ಇರ್ತಿದಿಲ್ಲ ಅದರಾಗವಾಗ. ಆದ್ರೆ ಯೇಸುಸ್ವಾಮಿ ಅದನ್ನ ಮಾಡಿ ಎರಡೆರಡು ಕಟ್ಟಳೆ ಮಾಡಿದಾಗಿಂದ ಇವರಿಂದ ಈ ಕಾರ್ಯ ಮಾಡಕ್ ಬಂದಿದ್ದಾರೆ ಅಂತ ಎಲ್ಲರ ಮೈಂಡ್ ಇತ್ತು. ಓಕೆ, KJ ಸರ್ ಏನ್ ಹೇಳ್ತಾ ಇದ್ರಿ? KJ ಸರ್, ಮೋಸೆ ಕಾಲದಲ್ಲಿ ಇದ್ದಿದ್ದು ಹಳೆ ಒಡಂಬಡಿಕೆ, ಈಗ ಯೇಸುಸ್ವಾಮಿ ಕಾಲದಲ್ಲಿ ಇರುವುದು ಹೊಸ ಒಡಂಬಡಿಕೆ. ಯೇಸುಸ್ವಾಮಿ ಸ್ವರ್ಗ ಸಾಮ್ರಾಜ್ಯದಲ್ಲಿ ಇರುವ ಎಲ್ಲ ನಿಯಮಗಳನ್ನ ನಮಗೆ ತಿಳಿಸ್ಕೊಡ್ತಾ ಇದೆ. ಸೊ ಧರ್ಮಶಾಸ್ತ್ರ ಏನಾಗಿತ್ತು? ಈ ಲೋಕದಲ್ಲಿ ಜೀವಿಸುವಾಗ ಅನುಸರಿಸಬೇಕಾದ ನಿಯಮಗಳು ಇತ್ತು. ಸೊ ಹಾಗೆ ಪ್ರವಾದಿಗಳ ಮೇನ್ ಥೀಮ್ ಏನಂತ ಹೇಳಿದ್ರೆ ಬರಲಿರುವ ಲೋಕ ರಕ್ಷಕನ ಪಾಯಿಂಟ್ ಮಾಡೋದು. ಸೊ ಈಗ ಯೇಸುಸ್ವಾಮಿ ಅವರು ಹೇಳಿದ್ದನ್ನೆಲ್ಲ ರದ್ದು ಮಾಡ್ತಾ ಇಲ್ಲ, ಅದಕ್ಕೆ ಒಂದು ಮೀನಿಂಗ್ ಅರ್ಥ ಕೊಡ್ತಾ ಇದ್ದಾರೆ, ಒಂದು ಆಧ್ಯಾತ್ಮಿಕ ಅರ್ಥ ಕೊಡ್ತಾ ಇದ್ದಾರೆ, ಸ್ವರ್ಗ ಸಾಮ್ರಾಜ್ಯವನ್ನು ಸೇರುವ ಒಂದು ಮಾರ್ಗವನ್ನು ತೋರಿಸ್ತಾ ಇದ್ದಾರೆ ಅಂತ ನನ್ಗೆ. ಓಕೆ, ಇದು ನಾವು ಅರ್ಥ ಮಾಡೋಣ, ಇದು ನಾವು ಆಳವಾಗಿ ಅರ್ಥ ಮಾಡೋಣ. ಓಕೆ ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿ 10 ಕಟ್ಟಳೆಗಳಿದೆ.
ಅಲ್ವಾ? 10 ಕಟ್ಟಳೆಗಳು ನಮ್ಗೆಲ್ಲ ಗೊತ್ತಿದೆ. ಮೇನ್ ಅದು ಯಹೂದರಿಗೆ ಈಗಲೂ ಮುಖ್ಯವಾಗಿರೋ ಪಾಯಿಂಟ್ ಅದೇನೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ, ನೀವ್ ಶ್ರದ್ಧೆಯಿಂದ ಕೇಳ್ಬೇಕು, ಮ್ಯೂಟ್ ಮಾಡಿದವರು ಕಿವಿ ಇಲ್ಲೇ ಇರ್ಬೇಕು, ಅಲ್ದೇ ಮತ್ತೆ ಕೊನೆಯಲ್ಲಿ ಅರ್ಥ ಆಗಲ್ಲ ಇದು. ಓಕೆ, ಫಸ್ಟ್ ಟೈಮ್ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ನೀವು ಫಸ್ಟ್ ಟೈಮ್ ಕ್ಯಾಚ್ ಮಾಡ್ಬೇಕು. ಈ ನಿಯಮಗಳು ಹೇಗೆಂದ್ರೆ ನೋಡಿ, 10 ಕಟ್ಟಳೆಗಳಿದೆ. ಈಗ ಜಸ್ಟ್ ಉದಾಹರಣಕ್ಕೆ ಸಾಬತ್ತನ್ನು ಆಚರಿಸಬೇಕು, ದೇವರ ದಿನವನ್ನು ಪವಿತ್ರವಾಗಿ ಆಚರಿಸಬೇಕು. ಇದು 3ನೇ ನಿಯಮ ಅಲ್ವಾ ಪ್ರಿಯರೇ? ಈ ವಚನ ನಿಯಮ ಇಷ್ಟೇನೆ ಇರೋದು. ಈಗ ಜನರಿಗೆ ಡೌಟ್ ಆಯಿತು, ಪವಿತ್ರವಾಗಿ ಆಚರಿಸುವಾಗ ಹೇಗೆಲ್ಲ ಆಚರಿಸಬೇಕು? ನಿಮಗೆ ಹೇಗೆ ಅನಿಸ್ತದೆ? ಅದಕ್ಕೆ ಸ್ವಲ್ಪ ಕಂಡೀಷನ್ಸ್ ಬೇಕಲ್ಲ, ಸ್ವಲ್ಪ ಸ್ಟ್ಯಾಟ್ಯೂಟ್ಸ್. ಸೊ ಪವಿತ್ರವಾಗಿ ಆಚರಿಸು ಅಂದ್ರೆ ನೀವು ಭಾರ ಹೊರಬಾರದು, ಕೆಲಸ ಮಾಡಬಾರದು. ಆಗ ನೋಡಿ, ಈ ನಿಯಮಗಳೆಲ್ಲ ಎಕ್ಸ್ಪ್ಲೈನ್ ಮಾಡಕ್ಕೆ ಮುಖ್ಯಸ್ಥರಿದ್ದಾರೆ, ಅವರಿಗೆ ನಾವು ಸ್ಕ್ರೈಬ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ಸ್ಕ್ರೈಬ್ಸ್ ಅಂದ್ರೆ ಯಾರು ಸರ್? ಕೆಜೆ ಸರ್? ಅದೇ ಪರಿಚಯರು ಮತ್ತೆ ಧರ್ಮಶಾಸ್ತ್ರಿಗಳು. ಧರ್ಮಶಾಸ್ತ್ರಿಗಳು ಅಂತ ಹೇಳ್ತಾಗಿ, ಈ ಧರ್ಮಶಾಸ್ತ್ರಿಗಳು ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಸೊ ಅವ್ರು ಹೇಳಿದ್ರು, ಓಕೆ, ಸಬ್ಬತ್ ದಿನ ನೀವು ಭಾರ ಹೊರಬಾರದು. ಈಗ ಭಾರ ಹೊರಬಾರದು ಅಂದ್ರೆ ಇನ್ನೂ ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ ಅಲ್ವಾ ಶಶಿಕಲಾ ಸಿಸ್ಟರ್? ಎಷ್ಟು ಭಾರ ಹೊರಬಾರದು? ನಾನು ಹೇಳೋದು ಅರ್ಥ ಆಯ್ತಲ್ಲ? ಇದೇನಂದ್ರೆ ಈ ನಿಯಮಗಳಿಗೆಲ್ಲ ಎಕ್ಸ್ಪ್ಲನೇಷನ್ ಕೊಡುತ್ತಾ, ಅಡಿಷನಲ್ ಸಬ್ ಪಾಯಿಂಟ್ಸ್ ಕೊಡುತ್ತಾ ಈ ಧರ್ಮಶಾಸ್ತ್ರಿಗಳು ನಿಯಮಗಳಿಗೆ ಎನ್ಲಾರ್ಜ್ ಮಾಡ್ತಾ ಇದ್ರು. ಆಗ ಕೆಲವರಿಗೆ ಸಂಶಯ, ಈಗ ಮಗು ಇದ್ರೆ ನಾವು ದೇವಾಲಯಕ್ಕೆ ಹೋಗ್ಬೇಕು, ಮಗುವನ್ನು ಹೊತ್ಕೊಂಡು ಹೋಗ್ಬೋದಾ? ಅಷ್ಟು ವೆಯ್ಟ್ ಹೊರಬೋದಾ? ನಿಯಮ ಬರುವಾಗ ಆ ಡೌಟ್ ಬರ್ತಲ್ಲ. ನಾನು ಹೇಳೋದು ಅರ್ಥ ಆಯ್ತಲ್ಲ? ಮಗುವನ್ನು ಅಷ್ಟು ವೆಯ್ಟ್ ಹೊರಬೋದಾ ಸಾಬತ್ ದಿನ? ಓಕೆ. ಇನ್ನು ಕೆಲವರಿಗೆ ಡೌಟ್ ಏನಂದ್ರೆ, ಈಗ ನಾವು ಊಟ ಮಾಡುವಾಗ ಒಂದೊಂದು ತುತ್ತು ಈಗ ಹೊತ್ಕೊಂಡು ಬಾಯಿಗೆ ಆಗ್ಬೇಕಲ್ಲ, ಅದು ಮಾಡ್ಬೋದಾ? ನಾನು ಹೇಳೋದು ಕೆಲವರಿಗೆ ಈ ತರ ಡೌಟ್ಸ್ ಬರುತ್ತೆ. ಈಗ ತಲೆಯಲ್ಲಿ ಒಂದು ಸ್ಲೈಡ್ ಇಡಬೇಕು, ಆ ಸ್ಲೈಡ್ ತಲೆಯಲ್ಲಿ ಇದ್ರೆ ಅದು ಭಾರ ಆಗ್ತಲ್ಲ, ಅಷ್ಟು ಹೋರ್ಬೋದ? ನನಗೆ ಎಲ್ಲಾ ಡೌಟ್ಸ್ ಆಗ್ತಾ ಇತ್ತು ಅವರಿಗೆ. ಇದಕ್ಕೆಲ್ಲ ಒಂದೊಂದು ಎಕ್ಸ್ಪ್ಲನೇಷನ್ ಕೊಡುತ್ತಾ ಏನ್ ಹೇಳ್ತೀರಾ, ಈ ಸ್ಕ್ರೈಬ್ಸ್ ಧರ್ಮಶಾಸ್ತ್ರಿಗಳು ಅಡಿಷನಲ್ ಆಗಿ ಸುಮಾರು ಎಕ್ಸ್ಪ್ಲನೇಷನ್ ಕೊಟ್ಟರು. ಅದಕ್ಕೆ ಒಂದು ದೊಡ್ಡ ವಾಲ್ಯೂಮ್ಸ್ ಇರೋ ಬುಕ್ ಬರ್ದಿದ್ದಾರೆ. ಆ ಬುಕ್ಕಿನ ಹೆಸರೇ ಆಗಿದೆ ಮಿಶ್ನಾ ಎಂದೇಳಿ. ಯಹೂದ್ಯರ ಮಿಶ್ನಾ ಎಂದು ಕರೀತಾರೆ. ಮಿಶ್ನಾ ಬೇಕಾದ್ರೆ ನೋಟ್ ಮಾಡಿ. ಹಳೆ ಅಂದ್ರೆ ಮೋಶೆಯ ಧರ್ಮಶಾಸ್ತ್ರಗಳಿದೆ, ಪ್ರವಾದಿಗಳ ಗ್ರಂಥವಿದೆ. ಇದು ಅರ್ಥ ಮಾಡಕ್ಕೆ ಸಾದಾ ಜನರಿಗೆ ಆಗ್ತಾ ಇರ್ಲಿಲ್ಲ. ಅದರಿಂದ ಧರ್ಮಶಾಸ್ತ್ರಗಳು ಇದೆಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದಕ್ಕೆ ಸಬ್ ಪಾಯಿಂಟ್ಸ್, ಸಬ್ ಡಿವಿಷನ್ ಆಗಿ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಮಿಶ್ನಾ ಎಂದು ಒಂದು ಬುಕ್ ಇದೆ, ಮಿಶ್ನಾ. ನೀವು ಯೂಟ್ಯೂಬ್ ಅಲ್ಲೂ ಚೆಕ್ ಮಾಡ್ಬೋದು. ಇನ್ನೂ ವರ್ಷಗಳಾದ್ಮೇಲೆ ಈ ಇದರಲ್ಲಿರುವ ಕ್ವಶನ್ಸ್ಗಳು ಕರೆಕ್ಟ್ ಆಗಿ ಅರ್ಥ ಆಗಿಲ್ಲ. ಆಗ ಅವರಿಗೆ ಇನ್ನು ಅಡಿಷನಲ್ ಆಗಿ ಇನ್ನೂ ಸ್ವಲ್ಪ ಪಾಯಿಂಟ್ಸ್ ಆಡ್ ಮಾಡಿದ್ರು. ಅದಕ್ಕೆ ತಲ್ಮೂದ್ ಅಂತ ಕರೀತಾ ಇದೆ, ತಲ್ಮೂದ್. ಯಾಕಂದ್ರೆ ಈಗ ನಮ್ಗೆ ಬೈಬಲ್ ಇದೆ, ಬೈಬಲಿನ ಅಡಿಯಲ್ಲಿ ನಮ್ಗೆ ಈಗ ಕ್ಯಾಟಕಿಸಮ್ ಆಫ್ ಕ್ಯಾಥಲಿಕ್ ಚರ್ಚ್ ಇದೆ. ನಾವು ಸುಮಾರು ಎಕ್ಸ್ಪ್ಲನೇಷನ್ ಅಲ್ಲಿಂದನೇ ತಗೋತಾ ಇರೋದು. ಓಕೆ, ಅದಾದ್ಮೇಲೆ ಸಂತ ಅಗಸ್ಟಿನರು, ಸುಮಾರು ಸಂತ್ ಥಾಮಸ್ ಅಕ್ವಿನಸ್, ಇವರೆಲ್ಲ ಬರೆದಿರುವ ಸುಮಾರು ಬುಕ್ಗಳಿದೆ ಅಡಿಷನಲ್ ಆಗಿ. ನಾನು ಹೇಳುದು ಅರ್ಥ ಆಯ್ತಲ್ಲ? ಸೊ ಇದೇ ರೀತಿ ಯಹೂದ್ಯರಿಗೂ ಇದೆ ಏನು, ಮಿಶ್ನಾ ಎಂದೇಳಿ ನಿಯಮಗಳ ಎಕ್ಸ್ಟೆನ್ಷನ್. ಅದೇ ರೀತಿ ತಲ್ಮೂದ್ ಎಂದೇಳಿ ಇನ್ನೊಂದಿದೆ. ಆ ರೀತಿ ಬಂದಿರೋ ಒಂದು ನೀವು ಸ್ವಲ್ಪ ಇದು ಅರ್ಥ ಮಾಡ್ಬೇಕಾದ್ರೆ ಮತ್ತಾಯ 15:5 ಓದಿ. ನೀವು ಯಾರಾದರೂ ತನ್ನ ತಂದೆಗೆ ಅಥವಾ ತಾಯಿಗೆ ನನ್ನಿಂದ ನಿಮಗೆ ಸಲ್ಲತಕ್ಕದ್ದು ದೇವರಿಗೆ ಮುಡಿಪು ಎಂದು ಹೇಳಿಬಿಟ್ಟರೆ ಮುಗಿಯಿತು. ಇನ್ನು ಬಂದು 4ನೇ ನಿಯಮ ಇದೆಯಲ್ಲ, ಕಟ್ಟಲೆ,
4ನೇ ಕಟ್ಟಲೆ ಏನು? ತಂದೆ ತಾಯಿನ ಗೌರವಿಸು. ನಿನ್ನ ತಂದೆ ತಂದೆ ತಾಯಿಗೆ ತಾಯಿನ ತಾಯಿಯನ್ನು. ಅದ್ರ ಗೌರವಿಸು. ಎಕ್ಸ್ಪ್ಲನೇಷನ್ ಇಲ್ಲಿ ಈ ಧರ್ಮಶಾಸ್ತ್ರ ಏನ್ ಬರೆದು ಸೇರಿಸಿದ್ದಾರೆ, ಓದಿ ಅದು ಮತ್ತೊಮ್ಮೆ. ನೀವು ಯಾರಾದರೂ ತನ್ನ ತಂದೆಗೆ ಅಥವಾ ತಾಯಿಗೆ ನನ್ನಿಂದ ನಿಮಗೆ ಸಲ್ಲತಕ್ಕದ್ದು ದೇವರಿಗೆ ಮುಡಿಪು ಎಂದು ಹೇಳಿಬಿಟ್ಟರೆ ಮುಗಿಯಿತು. ಇದು ನಿಮ್ಗೆ ಅರ್ಥ ಆಯ್ತಾ? ಯಾರಿಗಾದ್ರೂ ಅರ್ಥ ಆಯ್ತಾ ಈ ಪಾಯಿಂಟ್? ಅದೇ ತಂದೆ ತಾಯಿನ ಗೌರವಿಸುವಂತಿತ್ತು. ಹಾ. ಅವ್ರನ್ನ ಗೌರವಿಸ್ತಾ ಕುತ್ಕೊಂಡ್ರೆ ಕುಟುಂಬ ಹಾಳಾಗ್ತದೆ. ಅದಕ್ಕೆ ಈಗ ಅವ್ರನ್ನ ದೇವರ ಒಂದು ಚಿತ್ತದಂತೆ ಅವನ್ನ ಬೇರ್ಪಡಿಸ್ಬಿಟ್ರೆ ಮುಗೀತು. ಆಗ ಅವನು ತಂದೆ ತಾಯಿನ ಗೌರವಿಸೋ ಅದೇನ ಆಗಲ್ಲ. ಏನು ಗೊತ್ತಾ, ಹೇಳಿ ಬ್ರದರ್. ಈಗ ನಿಮ್ಮ ತಂದೆ ನಿಮ್ಮ ತಾಯಿಗೆ ಹುಷಾರಿಲ್ಲ ಅಂತ ಇಟ್ಕೊಳ್ಳೋಣ. ಆ ಟ್ರೀಟ್ಮೆಂಟ್ಗೆ 1,00,000 ರೂಪಾಯಿ ಬೇಕು. ಆಗ ಧರ್ಮಶಾಸ್ತ್ರಿಗಳು ಹಳೆ ಒಡಂಬಡಿಕೆಯಲ್ಲಿ, ಅಂದ್ರೆ ಹಳೆ ಒಡಂಬಡಿಕೆಯಲ್ಲ, ಅವರ ಯಹೂದ್ಯರ ಧರ್ಮಶಾಸ್ತ್ರಿಗಳು ಬರೆದಿದ್ದಾರೆ, ನೀವು ಬೇಕಾದ್ರೆ ಈಗ 1,00,000 ರೂಪಾಯಿ ಕೊಟ್ಟು ತಂದೆ ತಾಯಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಅಲ್ಲದೆ ಇದ್ರೆ ಇನ್ನೊಂದು ಆಪ್ಷನ್ ಇದೆ. ಏನದ ಆಪ್ಷನ್? ಅದೇ ಮುಡಿಪು ಅಂತ ಹೇಳ್ಬಿಟ್ರೆ ದೇವರಿಗೆ ಆಯ್ತು. ತಲಾಕ್. ಈ 1,00,000 ನೀವು ದೇವರಿಗೆ ಕೊಟ್ಟರೆ ಬ್ಯಾಲೆನ್ಸ್ ಆಗ್ತದೆ. ಐದರ್ ಇದು ಮಾಡಿ ಕುರ್ಬಾನ್ ಅಂದ್ರೆ ಅವ್ರು ದೇವ್ರು ನೋಡ್ಕೋತಾರೆ, ದೇವರ ಆಶೀರ್ವಾದ ಇರುತ್ತೆ ಅಂತ. ಕುರ್ಬಾನ್ ಅಂತ ಹೇಳ್ತು. ಕುರ್ಬಾನ್ ಅಂದ್ರೆ ನೀವು ಟ್ರೀಟ್ಮೆಂಟೇ ಮಾಡೋದ್ ಬೇಡ, ದೇವರ ಆ ರೀತಿಯಲ್ಲಿ ಇವರ ನಿಯಮಗಳು ತುಂಬಾ ಉಲ್ಟಾ ಪುಲ್ಟಾ ಮಾಡಿದ್ದಾರೆ. ನಾನು ಹೇಳೋದು ಇದು ಕ್ಲಿಯರ್ ಇದೆ ಈ ವಚನ ಅಲ್ವಾ? ನಮ್ಮ ಧರ್ಮಸಭೆ ಕಾನೂನುಗಳೇ. ನಮ್ಮ ಧರ್ಮಸಭೆದಲ್ಲ, ಯಹೂದ್ಯರ ಧರ್ಮಶಾಸ್ತ್ರ. ನಮ್ಗಿಲ್ಲ ಅದು. ಈಗ ಕೇಳೋದು ಅರ್ಥ ಆಯ್ತಲ್ಲ ನಿಮ್ಗೆ? ಇದು ಬೈಬಲ್ ಅಲ್ಲಿ ಇರೋದು. ಬೈಬಲ್ ಅಲ್ಲಿ 15:5 ಇದೆ. ನೀವು ನಿಮ್ಮ ತಂದೆ ತಾಯಿಗೆ, ಅದು ಬೇರೆ ಭಾಷಾಂತರದಲ್ಲಿ ತುಂಬಾ ಕ್ಲಿಯರ್ ಇದೆ. ಬೇರೆ ಯಾವ್ದಾದ್ರು ಇಂಗ್ಲಿಷ್ ಏನಾದ್ರು ಓದಿ ಯಾರಾದ್ರೂ? But you say, whoever says to his father or mother, whatever profit you might have received from me has been dedicated to the temple, Then is released from honoring his father or mother. released from honoring the father and mother. ಅದರಿಂದ ಬಿಡುಗಡೆ ಕೊಟ್ಟಾಯ್ತು. ತಂದೆ ತಾಯಿರನ್ನು ಗೌರವಿಸುವುದರಿಂದ ಇವನನ್ನು ರಿಲೀಸ್ ಮಾಡಿದ್ದಾರೆ. ಸೊ ನೀವು ಇದು ಮಾಡಿದ್ರೆ ಸಾಕು. ಯಾರಾದ್ರೂ ಓದಿದ್ರೆ ಈ ವಚನ ಇದುವರೆಗೆ? ಇಲ್ಲ, ಓದಿದ್ರು ಅರ್ಥ ಆಗಿರ್ಲಿಲ್ಲ ಬ್ರದರ್. ಇಷ್ಟೊಂದು ಇದ್ ಮಾಡ್ಕೊಳಕ್ ಹೋಗಿಲ್ಲ. ಓಕೆ. ಸೊ ಈ ರೀತಿಯಲ್ಲಿರುವ ಸುಮಾರು ಅಡಿಷನಲ್ ನಿಯಮಗಳೆಲ್ಲ ಅವರು ಬರೆದು ಸೇರಿಸಿದ್ರು. ಸೊ ಪ್ರಿಯರೇ, ಯೇಸ್ವಾಮಿ ಹೇಳ್ತಾ ಇದ್ದಾರೆ, ಯೇಸ್ವಾಮಿ ಹೇಳುವ ನಿಯಮ 10 ಕಟ್ಟಳೆಗಳು ಪ್ರವಾದಿಗಳ ವಿಷಯ. ಅವರ ಧರ್ಮಶಾಸ್ತ್ರಿಗಳು ಬರೆದಿರುವ ನಿಯಮಗಳ ಬಗ್ಗೆ ಎಲ್ಲ ಯೇಸ್ವಾಮಿ ಹೇಳಿದ್ರು. ಸೊ ಈಗ ನೋಡಿ, ಟೋಟಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಮತ್ತಾಯ 5:6 ಮತ್ತಾಯ 5:6 ನೀತಿಗಾಗಿ ಏನ್ ಮಾಡ್ಬೇಕು? ಹಸಿದು ದಾಹಗೊಳ್ಳಬೇಕು, ಭಾಗ್ಯವಂತನು. ಹಸಿವು ದಾಹಗೊಳ್ಳಬೇಕು ನೀತಿಗಾಗಿ. ಯೇಸ್ವಾಮಿ ಹೇಳ್ತಾ ಇರೋದು. ಈ ಧರ್ಮಶಾಸ್ತ್ರಿಗಳು ಏನ್ ಹೇಳ್ತಾ ಇದ್ರೆ, ನೀವು ಹಾರ್ಡ್ ವರ್ಕ್ ಮಾಡಿ ನೀತಿ ಮಾಡ್ಬೇಕು. ನಿಮ್ಮ ಹಾರ್ಡ್ ವರ್ಕಿನಿಂದ, ಅಂದ್ರೆ ನೀವು ಮಾಡಿ ತೋರಿಸಬೇಕು, ಮಾಡಬೇಕು. ಯೇಸ್ವಾಮಿ ಹೇಳುದೇನೋ, ನೀವು ಹಸಿವು ಆತುರಿಯಬೇಕು. ಓಕೆ, ಇದು ಕ್ಲಿಯರ್. ಇದು ನಿಮ್ಗೆ ಕ್ಲಿಯರ್ ಆಗಿಲ್ಲ ನನ್ಗೆ ಗೊತ್ತು. ಅದು ಕ್ಲಿಯರ್ ಆಗ್ಬೇಕಾದ್ರೆ ರೋಮ 10:5 ಓದಿ. ರೋಮ 10:5. ಧರ್ಮಶಾಸ್ತ್ರ ಪಾಲನೆಯಿಂದ ಲಭಿಸುವ ಸತ್ಸಂಬಂಧದ ಬಗ್ಗೆ ಮೋಶೆ ಹೀಗೆ ಬರೆದಿದ್ದಾನೆ: ಧರ್ಮಶಾಸ್ತ್ರದ ನಿಯಮಗಳನ್ನು ಪಾಲಿಸುವವನು ಅವುಗಳ ಮೂಲಕ ಜೀವಿಸುವನು. ಆದರೆ ವಿಶ್ವಾಸದ ಮೂಲಕ ದೊರಕುವ ಸತ್ಸಂಬಂಧದ ಬಗ್ಗೆ ಹೀಗೆ ಬರೆಯಲಾಗಿದೆ. 10:5 ಆದರೆ ವಿಶ್ವಾಸದ 4:5 ಓದಿ. 4 ಸೇರಿಸಿ ಓದಿ. ಒಂದು ನಿಮಿಷ. ದೇವರಲ್ಲಿ ವಿಶ್ವಾಸವಿಡುವ ಪ್ರತಿಯೊಬ್ಬನಿಗೂ ಆ ಸತ್ಸಂಬಂಧ ದೊರಕುವಂತೆ ಕ್ರಿಸ್ತ ಯೇಸು ಧರ್ಮಶಾಸ್ತ್ರವನ್ನು ಇತಿಗೊಳಿಸಿದರು.
ಧರ್ಮಶಾಸ್ತ್ರ ಪಾಲನೆಯಿಂದ ಲಭಿಸುವ ಸತ್ಸಂಬಂಧದ ಬಗ್ಗೆ ಮೋಶೆ ಹೀಗೆ ಬರೆದಿದ್ದಾನೆ. ಧರ್ಮಶಾಸ್ತ್ರದ ಪಾಲನೆಯಿಂದ ಲಭಿಸುವ ಸತ್ಸಂಬಂಧದ ಬಗ್ಗೆ ಸತ್ಸಂಬಂಧ. ಒಂದು ನಿಮಿಷ, ಇದೇ ಪಾಯಿಂಟ್. ಧರ್ಮಶಾಸ್ತ್ರದ ಪಾಲನೆ. ಈ ಪಾಲನೆ ಹೇಗೆ? ನೀವು ಕರುಣೆ ಉಳ್ಳವರಾಗಬೇಕು. ಹೇಗೆ? ನೀವು ದಯಾವಂತರಾಗಬೇಕು. ಹೇಗೆ ದಯಾವಂತರಾಗಲು ಸಾಧ್ಯ? ನೀವು ಬೇರೆಯವ್ರ ದಯ ತೋರಿದ್ರೆ ದಯಾವಂತರಾಗ್ತೀರಾ. ನಿಮಗೆ ದಯ ತೋರಿಸ ದೇವರು. ನೀವು ಹೇಗೆ ಬೇರೆಯವರಿಗೆ ದಯ ತೋರಿಸಲು ಸಾಧ್ಯ? ನೀವು ನನ್ನಲ್ಲಿ ದಯೆ ಬಂದು ಪ್ರಯತ್ನ ಪಟ್ಟರೆ ನೀವು ದಯ ತೋರಿಸಲು ಸಾಧ್ಯ ಇಲ್ಲ. ದಯ ತೋರಿಸಿದ ಯೇಸು ಸ್ವಾಮಿ ನಿಮ್ಮಲ್ಲಿ ಬಂದ್ರೆ ಮಾತ್ರನೇ ನೀವು ದಯ ತೋರಿಸಲು ಸಾಧ್ಯ. ಅದುವರೆಗೆ ನೀವು ದಯ ತೋರಿಸಲು ಸಾಧ್ಯ ಇಲ್ಲ. ನಾನು ಹೇಳೋದು ಈ ಕಾಂಟ್ರಾಡಿಕ್ಷನ್ ಅರ್ಥ ಆಯ್ತಲ್ಲ. ನೀವ್ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಒಳ್ಳೇದ್ ಮಾಡ್ಬೇಕಂತ ಇಲ್ಲ. ಆದ್ರೆ ಒಳ್ಳೇದ್ ಮಾಡಿದ ಯೇಸು ಸ್ವಾಮಿ ನಮ್ಮಲ್ಲಿ ಬಂದ್ರೆ ಮಾತ್ರನೇ ನಮಗೆ ಒಳ್ಳೇದ್ ಮಾಡಲು ಸಾಧ್ಯ. ಸೊ ಹಳೆ ಒಡಂಬಡಿಕೆಯಲ್ಲಿ ನೀವು ಒಳ್ಳೇದ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ನಾವು ಪ್ರಯತ್ನನೇ ಪಡ್ತಾ ಇದ್ದೀವಿ. ನಾವು ಪ್ರಯತ್ನ ಪಟ್ಟರು ನಮ್ಗೆ ಒಳ್ಳೇದ್ ಮಾಡಕ್ ಆಗಲ್ಲ ಪ್ರಿಯರೇ. ಒಳ್ಳೇದು ಮಾಡಿದ ಯೇಸು ಸ್ವಾಮಿ ನಮ್ಮಲ್ಲಿ ಬಂದ್ರೆ ಮಾತ್ರನೇ ನಾವು ಒಳ್ಳೇದ್ ಮಾಡಕ್ಕೆ ಸಾಧ್ಯ ಆಗುವುದು. ಅದುವರೆಗೆ ನಾವು ಒಳ್ಳೇದ್ ಮಾಡಕ್ಕೆ ಸಾಧ್ಯ ಆಗಲ್ಲ. ಸೊ ಈ ನಿಯಮದಿಂದ ನೀವು ಒಳ್ಳೇದ್ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ಪೊಲೀಸ್ ರೋಡಲ್ಲಿ, ಟ್ರಾಫಿಕ್ ಪೊಲೀಸ್ ರೋಡಲ್ಲಿ ಇದ್ದರೆ ಹೆಲ್ಮೆಟ್ ಹಾಕ್ತಿವಿ. ಆ ಸ್ಪೋರ್ಟ್ ಮುಗಿದ ನಂತರ ಏನ್ ಮಾಡ್ತೀವಿ? ಹೆಲ್ಮೆಟ್ ಈಚೆ ತಗೊಂಡು ಮುಂದೆ ಇಡ್ತೀವಿ ಅಲ್ವಾ? ನೋಡಿ, ಪೊಲೀಸ್ ಇದ್ರೆ ಮಾತ್ರ, ಅಂದ್ರೆ ಅದು ಶಾಶ್ವತವಾಗಿ ನಡೆಯೋ ವಿಷಯ ಅಲ್ಲ. ಆದ್ರೆ ಕೆಲವರಿದ್ದಾರೆ, ಪೊಲೀಸ್ ಇರಲಿ, ವಿಲೇಜ್ ರೋಡ್ ಇರ್ಲಿ, ಯಾವುದೇ ರೋಡ್ ಇರ್ಲಿ, ಹೆಲ್ಮೆಟ್ ಹಾಕ್ತಾರೆ. ಯಾಕಂದ್ರೆ ಅವರಿಗೆ ಗೊತ್ತು, ಅವರಿಗೆ ಈಗ ಅನುಭವ ಆಗ್ಬಿಟ್ಟಿದೆ, ಹೆಲ್ಮೆಟ್ ಹಾಕದೇ ಇದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಸೊ ಅದಕ್ಕೆ ಏನಂದ್ರೆ, ಯೇಸುಸ್ವಾಮಿ ನಮ್ಮಲ್ಲಿ ಬರುವಾಗ ನೀವು ಜನರನ್ನೂ ನೋಡಲ್ಲ, ಅವ್ರು ನೋಡ್ತಾ ಇದಾರನ್ನು ನೋಡಲ್ಲ, ಎಲ್ರ ಮುಂದೆ ಕೊಡೋಣ ಅಂತಾನೆ ಯೋಚನೆ ಮಾಡಲ್ಲ. ನಮ್ಮಲ್ಲಿ ಈ ನೀತಿ, ಈ ದಯೆ ನಮ್ಮಲ್ಲಿ ವರ್ಕ್ ಆಗ್ತಾನೆ ಇರ್ತದೆ. ಯೇಸುಸ್ವಾಮಿ ಬರುವಾಗ ನೀತಿ ಪಾಲಿಸುವುದು ನಮ್ಮಿಂದ ಸಾಧ್ಯ ಇಲ್ಲ. ಕರುಣೆ ಪಾಲಿಸುವುದು ನಮ್ಮಿಂದ ಸಾಧ್ಯ ಇಲ್ಲ. ನಿಯಮಗಳು ನಾವಾಗಿ ಪಾಲಿಸಲು, ಅಂದ್ರೆ ದೇವರು ಕೊಟ್ಟಿರುವ ಈ ನಿಯಮಗಳು ನಮ್ ಶಕ್ತಿಯಿಂದ ಪಾಲಿಸಲು ಸಾಧ್ಯವಿಲ್ಲ. ಪಾಲಿಸಬೇಕಾದರೆ ಯೇಸುಸ್ವಾಮಿ ನಮ್ಮಲ್ಲಿ ಬರಲೇಬೇಕು. ಪ್ರಿಯರೇ, ಇದಕ್ಕೆ ಯಾಚಕ ಕಾಂಡ 18ನೇ ಅಧ್ಯಾಯ 5ನೇ ವಾಕ್ಯ ತಗೊಳ್ಳೋಣ. ಯಾಜಕಕಾಂಡ 15 ಎಲ್ಲ ಬದೆ 18:5. ನನ್ನ ಆಜ್ಞಾವಿಧಿಗಳ ಪ್ರಕಾರ ನಡೆದುಕೊಳ್ಳುವವರು ಆ ಆಜ್ಞಾವಿಧಿಗಳಿಂದ ಜೀವಿಸುವರು. ನೋಡಿ, ನನ್ನ ಆಜ್ಞಾವಿಧಿಗಳಿಂದ ನಡೆದುಕೊಳ್ಳುವರು, ಆ ಆಜ್ಞಾವಿಧಿಯಿಂದ ಜೀವಿಸುವರು. ಆದ್ರೆ ಈ ಆಜ್ಞಾವಿಧಿಯಿಂದ ಹೇಗೆ ನಡೆಯಲು ಸಾಧ್ಯ? ನಮ್ಮಿಂದ ನಡೆಯಕ್ಕಾಗಲ್ಲ. ಶತ್ರುಗಳನ್ನು ಪ್ರೀತಿಸು. ಎಷ್ಟು ಶತ್ರುಗಳನ್ನು ಪ್ರೀತಿಸಲು ನಮ್ಗೆ ಸಾಧ್ಯ ಆಗ್ತದೆ? ಎಷ್ಟೋ ಬಾರಿ ನಾವ್ ಹೇಳ್ತೀವಿ, ಏನಾದ್ರೂ ಬೇರೆಯವರಿಗೆ ನೋವು ಕೊಟ್ಟ ನಂತರ ನಾವೇನ್ ಹೇಳ್ತೀವಿ ಗೊತ್ತಾ? ನಿಮ್ಗೆ ನೋವು ಆದ್ರೆ ಸಾರಿ, ನಿಮ್ಗೆ ನೋವು ಆದ್ರೆ ನಾನು ಸಾರಿ ಹೇಳ್ತೇನೆ. ಏನಾದ್ರು ಹೃದಯದಿಂದ ಬರುವ ವಿಷಯ ಇದು. ಅವರಿಗೆ ಸಾರಿ ಕೊಡಕ್ ಆಗಲ್ಲ, ಸಾರಿ ಕೇಳಕ್ಕೂ ಆಗಲ್ಲ. ಪ್ರಿಯ, ನಾವು ನಮ್ ಶಕ್ತಿಯಿಂದ ಮಾಡುವ ಪ್ರವೃತ್ತಿ ಎಲ್ಲ ಇಷ್ಟೇನೆ, ಹೃದಯದಿಂದ ಅಲ್ಲ. ಹೃದಯದಿಂದ ಈ ಕಾರ್ಯಗಳು ನಡೆಯಬೇಕಾದ್ರೆ ನಾವು ಪೂರ್ಣವಾಗಿ ಯೇಸುಸ್ವಾಮಿಯನ್ನು ಸ್ವೀಕರಿಸಬೇಕು. ಯೇಸುಸ್ವಾಮಿಯಾಗಿರುವ ಉಪ್ಪು ನಮ್ಮಲ್ಲಿ ಬರಬೇಕು. ಯೇಸುಸ್ವಾಮಿಯಾಗಿರುವ ಬೆಳಕು ನಮ್ಮಲ್ಲಿ ಬರಬೇಕು. ಪ್ರೈಸ್ ದಿ ಲಾರ್ಡ್. ನಾವು ಪಾಲನೆ ಮಾಡಕ್ಕೆ, ಧರ್ಮಶಾಸ್ತ್ರಗಳು ಪಾಲನೆ ಮಾಡಕ್ಕೆ ನಮ್ ಶಕ್ತಿಯಿಂದ ಆಗಲ್ಲ. ಅದಾಗ್ಬೇಕಾದ್ರೆ ಯೇಸುಸ್ವಾಮಿ ನಮ್ಮಲ್ಲಿ ಬರಬೇಕು. ಓಕೆ, ಇನ್ನು ರೋಮ 3:20 ಓದಿ. ನಾವು ಸ್ವಲ್ಪ ಮುಖ್ಯವಾದ ಪಾಯಿಂಟ್ಸ್ ಗೆ ಬರ್ತಾ ಇದೆ. ಇನ್ನೊಂದು 1/4 ಗಂಟೆಯಲ್ಲಿ ಸ್ವಲ್ಪ ಕ್ಲಿಯರ್ ಆಗಬಹುದು. ಏಕೆಂದರೆ ಈ ನಿಯಮಗಳನ್ನು ಅನುಸರಿಸಿದ ಮಾತ್ರಕ್ಕೆ ಯಾರೂ ದೇವರೊಡನೆ ಸತ್ಸಂಬಂಧವನ್ನು ಪಡೆಯುವುದಿಲ್ಲ. ಧರ್ಮಶಾಸ್ತ್ರ ಮಾನವನಿಗೆ ಪಾಪ ಪ್ರಜ್ಞೆಯನ್ನು ಉಂಟು ಮಾಡುತ್ತದೆ ಅಷ್ಟೇ.
ನೋಡಿ, ನಿಯಮ ಆಚರಿಸುವುದರ ಮುಖಾಂತರ ದೇವರ ಸನ್ನಿಧಿಯಲ್ಲಿ ಯಾರು ನೀತಿವಂತರಾಗ್ತಾ ಇಲ್ಲ. ಅಂದ್ರೆ ನೋಡಿ, ತೋರಿಸುವುದಕ್ಕೆ ನಾವು ಕಷ್ಟಪಟ್ಟು ಕೆಲವು ಕಾರ್ಯಗಳು ಮಾಡ್ತೀವಲ್ಲ, ಅಂದ್ರೆ ಈ ತಂದೆ ತಾಯಿರನ್ನು ಅವರನ್ನು ಪ್ರೀತಿಸುವ ಬದಲು ಅಷ್ಟೇ ಅಮೌಂಟ್ ಇಲ್ಲಿ ಇಟ್ಟರೆ ಸಾಕು ಎಂಬ ಭಾವನೆ ಇದೆಯಲ್ಲ, ಇದರಿಂದ ದೇವರನ್ನು ಖುಷಿ ಪಡಿಸಲು ಯಾರಿಗೂ ಸಾಧ್ಯ ಆಗಲ್ಲ. ದೇವರನ್ನು ಖುಷಿ ಪಡಿಸಲು ಸಾಧ್ಯವೇ ಆಗಲ್ಲ. ಆದ್ರೆ ಇಸ್ರಾಯೇಲ್ ಜನರು ಯೋಚನೆ ಮಾಡ್ತಾ ಇದ್ದು, ಇದು ಸಾಕು ದೇವರನ್ನು ಖುಷಿ, ಅಂದ್ರೆ ಅದು ಹೃದಯದಿಂದ ಬರೋದಲ್ಲ, ರೂಲ್ಸ್ ಫಾಲೋ ಮಾಡೋದು. ರೂಲ್ಸ್ ಫಾಲೋ ಮಾಡಿ ಯಾರು ಒಳ್ಳೆಯವ್ರಾಗಲ್ಲ. ಸ್ವಲ್ಪ ಆರ್ಡರ್ ಬರ್ಬೋದಷ್ಟೇ, ಶಾಶ್ವತವಾಗಿ ಒಳ್ಳೆ ರೂಲ್ಸ್ ಇಲ್ದಿರುವಾಗ ಏನಾಗ್ತದೆ, ಎಲ್ಲ ಉಲ್ಟಾ ಪುಲ್ಟಾ ಆಗ್ಬಿಡ್ತದೆ. ಇದು ಹೃದಯದಿಂದ ಬರಬೇಕು. ಹೃದಯದಿಂದ ಬಂದ್ರೆ ಮಾತ್ರ. ನೆನ್ನೆ ಯಾರೊಬ್ರು ಹೇಳಿದ್ರು, ಸೌದಿಯಲ್ಲಿ ಗಾಡಿ ಓಡಿಸಿ ಏರ್ಪೋರ್ಟ್ ಅಲ್ಲಿ ಬಂದ್ರು. ಅವರು ಏರ್ಪೋರ್ಟ್ ಅಲ್ಲಿ ಬಂದಾಗ ಅವ್ರು ಹೇಳಿದ್ರು, ಅವ್ರ ಗಾಡಿ ತಗೊಂಡ್ ಬನ್ನಿ, ನಾನು ಅಲ್ಲಿಂದ ಲಗೇಜ್ ಎಲ್ಲ ಇದೆಯಲ್ಲ ತಗೊಂಡ್ ಬರ್ಬೇಕಂತ ಹೇಳಿ. ಅವ್ರು ಹೋಗಿ ಈ ವ್ಯಕ್ತಿಯನ್ನು ಕರ್ಕೊಂಡ್ ಬರಕ್ಕೆ ಹೋದಾಗ ಅವ್ರು ಹೇಳಿದ್ರು, ನಾನೇ ಗಾಡಿ ಓಡಿಸ್ತೀನಿ ಅಂತ ಹೇಳಿದ್ರಂತೆ. ಅವರು ಗಾಡಿ ಓಡಿಸಲು ಪ್ರಾರಂಭಿಸಿದ್ರು. ಈಗ ಸೌದಿಯಲ್ಲಿ ಎಲ್ಲ ರೈಟ್ ಸೈಡ್ ಡ್ರೈವಿಂಗ್, ಇಲ್ಲಿ ಲೆಫ್ಟ್ ಸೈಡ್ ಡ್ರೈವಿಂಗ್. ಅವ್ರು ಗೊತ್ತಿಲ್ಲದೆ ರೈಟ್ ಸೈಡಿಗೆ ಹೋಗ್ತಾ ಇದ್ರು. ನಿಯಮ ಫಾಲೋ ಮಾಡುವಾಗ ಗೊತ್ತಿಲ್ಲದೆ ರೈಟ್ ಸೈಡ್ಗೆ ಹೋಗುವಾಗ ಏನಾಗ್ತದೆ, ಆಪೋಸಿಟ್ ಗಾಡಿಗಳು ಆಕ್ಸಿಡೆಂಟ್ ಆಗ್ತದೆ. ನಿಯಮಗಳು ಈ ರೀತಿ ಪಾಲಿಸೋದಾದ್ರೆ ಪ್ರಿಯರೇ ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಒಂದೊಂದು ರಾಜ್ಯಕ್ಕೆ ಅದರದೇ ಆಗಿರೋ ನಿಯಮಗಳಿದೆ. ಅರ್ಥ ಇದ್ರೆ ಕಷ್ಟಪಟ್ಟು ನಾವು ಪಾಲಿಸಬಹುದು, ಆದ್ರೆ ಆಗಲ್ಲ. ಬೇಕಾಗಿರೋದು ಹೃದಯದಲ್ಲಿ ಯೇಸುಸ್ವಾಮಿ ಇರುವಾಗ, ಯೇಸುಸ್ವಾಮಿ ಡ್ರೈವ್ ಮಾಡ್ತಾರೆ, ಅವರು ನಮ್ಮನ್ನು ಮುನ್ನಡೆಸ್ತಾರೆ. ಅದು ಶಾಶ್ವತವಾದ ಒಂದು ಪರಿಹಾರ ಆಗ್ತದೆ ನಿಯಮಗಳು ಪಾಲನೆ ಮಾಡುವುದಕ್ಕೆ. ನಾವಾಗಿ ಕಷ್ಟಪಟ್ಟು ನಿಯಮ ಪಾಲನೆ ನಡೆಯಲ್ಲ. ಇನ್ನು ಎಫೆಸದವರಿಗೆ ಬರೆದ ಪತ್ರ 2:10 ಓದಿ. ಸ್ವಲ್ಪ ಡ್ರೈ ಆಗಿರ್ತದೆ ಈ ಕ್ಲಾಸ್, ಆದ್ರೆ ಸ್ವಲ್ಪ ಕಷ್ಟಪಟ್ಟು ನೀವು ಆಲಿಸಬೇಕು, ಇದು ಅರ್ಥ ಮಾಡ್ಲೇಬೇಕು. ಇಲ್ದೇ ಸುಮ್ನೆ ಈ ವಚನ ಓದಿ ಬಿಡ್ತೀವಿ, ತಲೆಗೆ ಹೋಗಲ್ಲ. ಎಫೆಸ 2:10. ನಾವಾದರೂ ದೇವರ ಕಲಾಕೃತಿಗಳು, ಕ್ರಿಸ್ತೇಸುವಿನಲ್ಲಿ ನಾವು ಸತ್ಕಾರ್ಯಗಳನ್ನು ಮಾಡುತ್ತಾ ಬಾಳಬೇಕೆಂದು ತಾವು ಮೊದಲೇ ನಾವು ಸತ್ಕಾರ್ಯಗಳನ್ನು ಮಾಡಲು ನಾವು ಏನ್ ಹೇಳ್ತೀರ, ನಾವು ದೇವರ ಕೈ ಕೆಲಸಗಳು ಒಂದು ಸತ್ಪ್ರವೃತ್ತಿಗಳು ಮಾಡಬೇಕಾದ್ರೆ ಹೇಗೆ ಸಾಧ್ಯ? ಕ್ರಿಸ್ತ ಯೇಸುವಿನಲ್ಲಿ ಮಾತ್ರ ನಾವು ಸತ್ಪ್ರವೃತ್ತಿಗಳು ಮಾಡಲು ಸಾಧ್ಯ. ಆ ಕ್ರಿಸ್ತ ಯೇಸು ನಮ್ಮಲ್ಲಿ ಸತ್ಪ್ರವೃತ್ತಿಗಳು ಮಾಡಲು ದೇವರು ಸೃಷ್ಟಿಸಿದ ಕಲಾ ಕೃತ್ಯಗಳು ನಾವಾಗಿದ್ದೀವಿ. ಕ್ರಿಸ್ತ ಯೇಸು ನಮ್ಮಲ್ಲಿ ಸತ್ಪ್ರವೃತ್ತಿಗಳು ಮಾಡಬೇಕು, ನಾವಲ್ಲ. ನಮ್ಮಲ್ಲಿ ಯಾರು ಬೆಳಗಬೇಕು? ಕ್ರಿಸ್ತ ಯೇಸು ಬೆಳಗಬೇಕು, ಅವರೇ ನಮ್ಮಿಂದ. ಯಾಕಂದ್ರೆ ಈ ನಿಯಮಗಳ ಬಗ್ಗೆ ನಾವು ಧ್ಯಾನಿಸುವಾಗ ಅರ್ಥ ಮಾಡಿ, ಪ್ರಿಯರೇ, ಯೇಸುಸ್ವಾಮಿ ನಮ್ಮಲ್ಲಿ ಈ ಸತ್ಪ್ರವೃತ್ತಿಗಳು ಮಾಡಬೇಕು, ಅವರಿಗೇನೆ ಸತ್ಪ್ರವೃತ್ತಿ ಮಾಡಲು ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಅವರೇ ಸತ್ಪ್ರವೃತ್ತಿ ಮಾಡಲು ಯೋಹಾನನ ಶುಭ ಸಂದೇಶ 19ನೇ ಅಧ್ಯಾಯ 28 ನಾವು ಓದೋಣ. ಇದಾದ ಮೇಲೆ ಯೇಸುಸ್ವಾಮಿ ನೆರವೇರಬೇಕಾದುದೆಲ್ಲವೂ ನೆರವೇರಿದೆ ಎಂದು ತಿಳಿದು ಪವಿತ್ರ ಗ್ರಂಥದಲ್ಲಿ ಬರೆದುದು ಈಡೇರುವಂತೆ ನನಗೆ ದಾಹವಾಗಿದೆ ಎಂದು ನುಡಿದರು. ನೋಡಿ, ಈ ಒಂದು ವಚನ ಓದುವಾಗ ನಿಮ್ಗೆ ಏನಾದ್ರೊಂದು ಫ್ಲಾಶ್ ಆಗ್ತಾ ಇದೆಯಾ? ನೆರವೇರಬೇಕಾಗಿರೋದೆಲ್ಲ ನೆರವೇರಿದೆ ಎಂದು ಕಂಡು, ಏನೆಲ್ಲಾ ನೆರವೇರಬೇಕು? ಹಳೆ ಒಡಂಬಡಿಕೆ ನಾವು ಸುಮಾರು ಧ್ಯಾನಿಸಿದೆ ವಿಷಯಗಳು. ನೆರವೇರಬೇಕೆಂದು ಕಂಡು, ಅಂದ್ರೆ ನೆರವೇರಿಲ್ಲ, ಇನ್ನು 1-2-3 ಪಾಯಿಂಟ್ಸ್ ಬರ್ಬೇಕು, ಆಗ ಮಾತ್ರ ನೆರವೇರಬಹುದು ಎಂದು ಕಂಡು ಯೇಸುಸ್ವಾಮಿ ಹೇಳ್ತಾ ಇದ್ರೆ, ನನಗೆ ದಾಹವಾಗ್ತಾ ಇದೆ. ಈ ದಾಹ ಮತ್ತಾಯ 5:6 ಇದೆ. ಏನಿಗೆ ದಾಹ? ನೀತಿಗಾಗಿ, ರೈಚಿಯಸ್ನೆಸ್ಸಿಗಾಗಿ ದಾಹಗೊಳ್ಳುವರು ಭಾಗ್ಯವಂತರು. ಅರ್ಥ ಆಯ್ತಲ್ಲ ಲಿಂಕ್? ನೀವು ನೋಡಿ, ನನಗೆ ದಾಹ. ನೀವ್ ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಮಾಡಿದ್ರಿ ಬ್ರದರ್? ನಾನು ಅವ್ರದ್ದು
ಮರಣ ಯಾತನೆ ಇದ್ರಲ್ಲಿ ಆತರ ನೀರಿನ ಬಾಯಾರಿಕೆಯ ದಾಹ ಅಂತ ರೈಚಸ್ನೆಸ್ಸಿಗಾಗಿ ನನಗೆ ದಾಹಗೊಳ್ಳುತ್ತಾ ಇದೆ, ನನಗೆ ದಾಹ ಆಗ್ತಾ ಇದೆ ಎಂದು ಸ್ವಾಮಿ ಹೇಳ್ತಾ ಇದ್ದಾರೆ. ದಾಹ ಇದು ಪ್ರಿಯರೇ, ನಾವು ಪ್ರವೃತ್ತಿ ಮಾಡೋದಿಲ್ಲ. ನಾವು ದಾಹಗೊಂಡ್ರೆ ಸಾಕು. ನೀತಿಗಾಗಿ, ನ್ಯಾಯಕ್ಕಾಗಿ ದಾಹಗೊಂಡ್ರೆ ಸಾಕು. ಹಡ್ಸನ ವಚನ ಕೊಟ್ರು ಅಲ್ವಾ, ನೀತಿ ನ್ಯಾಯಕ್ಕಾಗಿ ದಾಹಗೊಂಡ್ರೆ ಸಾಕು, ಬಾಕಿ ಅವ್ರು ಮಾಡ್ತಾರೆ. ಸೊ ಇಲ್ಲಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸಕಲ ನೀತಿಯು ಕಂಪ್ಲೀಟ್ ಆಗಿದೆ ಎಂದು ಕಂಡು ನನಗೆ ದಾಹ ಆಗ್ತಾ ಇದೆ, ಇದು ಫುಲ್ಫಿಲ್ ಆಗ್ಬೇಕು. ನೋಡಿ, ಬೇಕಾದ್ರೆ ಮತ್ತಾಯನ ಶುಭ ಸಂದೇಶ 3:15 ಓದಿ. ಮತ್ತಾಯನ ಶುಭ ಸಂದೇಶ 3:15 ಓದಿ. ಆದರೆ ಸದ್ಯಕ್ಕೆ ತಡೆಯದಿರು. ಆದರೆ ಯೇಸು ಸದ್ಯಕ್ಕೆ ತಡೆಯದಿರು, ನಾವು ದೈವ ನಿಯಮಕ್ಕೆ ತಲೆಬಾಗುವುದು ಒಳಿತು ಎಂದರು. ಯೋವಾನನು ಅದಕ್ಕೆ ಸಮ್ಮತಿಸಿದನು. ನೋಡಿ, ಹೇಳ್ತಾ ಇದ್ದಾರೆ, ಯೋವಾನನು ಯೇಸುಸ್ವಾಮಿಗೆ ಯೇಸುಸ್ವಾಮಿ ಯೋವಾನನ ಬಳಿಗೆ ಹೋಗಿ ನನಗೆ ದೀಕ್ಷಾಸನನ ಕೊಡಿ ಅಂತ ಹೇಳಿದಾಗ ಯೋವಾನ ಫಸ್ಟ್ ಒಪ್ಪಿಲ್ಲ. ಅವ್ರು ಹೇಳಿದ್ರು, ಇಲ್ಲ, ನನಗೆ ನೀವು ದೀಕ್ಷಾಸನ ಕೊಡ್ಬೇಕಾಗಿರುವಾಗ ನಾನು ಹೇಗೆ ನಿಮ್ಗೆ ಕೊಡುವುದಂತ ಹೇಳುವಾಗ ಯೇಸ್ವಾಮಿ ಹೇಳ್ತಾ ಇದ್ರೆ, ಸಕಲ ನೀತಿಯು ಕಂಪ್ಲೀಟ್ ಆಗ್ಬೇಕು, ಸೊ ನೀವು ನನಗೆ ದೀಕ್ಷಾಸನ ಕೊಡ್ಲೇಬೇಕು. ಇದೊಂದು ಸ್ಟೆಪ್. ಸೊ ಇಲ್ಲಿ ಕಂಪ್ಲೀಟ್ ಆಗಿಲ್ಲ. ಯೇಸುಸ್ವಾಮಿ ಬಹಿರಂಗ ಜೀವನಕ್ಕೆ ಬಂದಾಗ ನೀತಿ ಕಂಪ್ಲೀಟ್ ಆಗಿಲ್ಲ. ಅರ್ಥ ಆಯ್ತಲ್ಲ? ಬಹಿರಂಗ ಜೀವನ ನಡೆಸ್ತಾ ಇರುವಾಗ ಆ ನೀತಿ ಪ್ರೋಸೆಸ್ ಆಗ್ತಾ ಇದೆ, ಕಂಪ್ಲೀಟ್ ಆಗಿಲ್ಲ. ಶಿಲ್ಪಿಯಲ್ಲಿ ತೂಗಾಡುವಾಗ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಎಂದು ಕಂಡು ಯೇಸ್ವಾಮಿ ಹೇಳ್ತಾ ಇದ್ದಾರೆ, ನನಗೆ ದಾಹ ಆಗ್ತಾ ಇದೆ. ಇನ್ನು ಮುಂದುವರಿಸಿ ಓದಿ ಆ ಯೋವಾನನ ಶುಭ ಸಂದೇಶ 19:29. ಬಳಿಯಲ್ಲಿ ಉಳಿರಸ ತುಂಬಿದ ಪಾತ್ರೆ ಹೊಂದಿತ್ತು. ಅದನ್ನು ಅವರು ಸ್ಪಂಜನ್ನು ಆ ಉಳಿರಸದಲ್ಲಿ ತೋಯಿಸಿ ಇಸೋಪ ಗಿಡದ ಕೋಲಿಗೆ ಸಿಕ್ಕಿಸಿ ಯೇಸುವಿನ ಬಳಿಗೆ ಮುಟ್ಟಿಸಿದರು. ಯೇಸು ಆ ಉಳಿರಸವನ್ನು ಸೇವಿಸುತ್ತಲೇ ಎಲ್ಲ ನೆರವೇರಿತು ಎಂದು. ಅದು ಕಂಪ್ಲೀಟ್, ಎಲ್ಲವೂ ನೆರವೇರಿತು. ಎವ್ರಿಥಿಂಗ್ ಈಸ್ ಅಕಂಪ್ಲೀಸ್ಡ್. ಟೆಟೆಲಸ್ಟಾಯ್, ಎಲ್ಲವೂ ನೆರವೇರಿತು. ಅಲ್ಲಿ ಸಕಲ ನೀತಿಯು, ಸಕಲವು ಕಂಪ್ಲೀಟ್ ಆಯಿತು. ಹಳೆಯ ನಿಯಮ ಪೂರ್ತೀಕರಿಸಲ್ಪಟ್ರು. ಪ್ರೀಸ್ ದಿ ಲಾರ್ಡ್. ಯೇಸು ಸ್ವಾಮಿ ಬಂದಿರುವುದು ಹಳೆಯ ನಿಯಮಗಳು ಅಳಿದಾಕುವುದಕ್ಕೆ ಅಲ್ಲ. ಹಳೆಯ ನಿಯಮದಲ್ಲಿ ನೀವು ದಯಾವಂತರಾಗು ಅಂತ ಹೇಳ್ತಾ ಇದ್ದಾರೆ, ಆದ್ರೆ ನಮ್ಗೆ ದಯಾವಂತರಾಗಲು ಸಾಧ್ಯ ಆಗ್ತಾ ಇರ್ಲಿಲ್ಲ. ಆದರೆ ಇಲ್ಲಿ ಯೇಸು ಸ್ವಾಮಿ ಬಂದು ಹಳೆಯ ನಿಯಮಗಳು ಪೂರ್ತೀಕರಿಸುತ್ತಾ ಇದ್ದಾರೆ. ಹಳೆಯ ನಿಯಮಗಳು ಅಳಿದಾಕೋದಲ್ಲ, ಹಳೆಯ ನಿಯಮಗಳು ಪೂರ್ತೀಕರಿಸಿ ಹೇಳ್ತಾ ಇದ್ದಾರೆ, ಅಕಂಪ್ಲೀಸ್ಡ್, ಎಲ್ಲವೂ ನೆರವೇರಿತು ಎಂದು. ಎಲ್ಲವೂ ನೆರವೇರಿತು. ಸೊ ಪ್ರಿಯರೇ, ಇದು ಇಲ್ಲಿಯೇ ಎಲ್ಲ ನೆರವೇರಿ ಆಗಿರೋದು. ಇನ್ನು ಏನ್ ಮಾಡ್ಬೇಕು ನಾವು? ಈ ನೆರವೇರಿಸಿದ ಯೇಸುವನ್ನು ನಾವು ಸ್ವಂತ ಆಗ್ಬೇಕು. ನಾವು ಸ್ವಂತ ಮಾಡುವಾಗ ಏನಾಗ್ತದೆ? ನಮ್ಮಿಂದ ಅವರು ನೆರವೇರಿಸಿದ ಕಾರ್ಯಗಳೆಲ್ಲ ಕಾರ್ಯರೂಪಕ್ಕೆ ಬರಲು ಪ್ರಾರಂಭ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಸೊ ಈಗ ನಾವು ಮತ್ತಾಯ 5:17-18 ಓದುವಾಗ ಒಂದು ಕ್ಲಾರಿಟಿ ಸಿಗ್ತದೆ. ನಿಯಮಗಳ ಅಳಿದಾಕುವುದಕ್ಕಲ್ಲ ನಾನು ಬಂದಿರುವುದು, ನಿಯಮಗಳು ಪೂರ್ತೀಕರಿಸಲು ನಾನು ಬಂದಿದ್ದೇನೆ. ಓದಿ. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ರದ್ದು ಮಾಡಲು ನಾ ಬಂದೆನೆಂದು ತಿಳಿಯಬೇಡಿ. ರದ್ದು ಮಾಡಲು ಅಲ್ಲ ನಾನು ಬಂದಿರೋದು. ನಾನು ಹೇಳೋದು ಈ ಮತ್ತಾಯ 15:5 ಕೊಟ್ಟಿರೋದು ತಂದೆ ತಾಯಿರು ನೋಡೋದು, ಅದು ಮೋಶೆ ಬರೆದಿರೋದಲ್ಲ. ಅದು ಇವರ ಅಡಿಷನಲ್ ಆಗಿ ತನ್ಮೂದುಗಳಲ್ಲೂ ಮಿಷ್ನಾಯಲ್ಲೂ ಸೇರಿಸಿರುವುದು. ಮೋಶೆ ಬರೆದಿರುವುದು ರದ್ದು ಮಾಡಲು ಅಲ್ಲ ನಾನು ಬಂದಿರೋದು. ನಾನ್ ಬಂದಿರೋದು ಏನಕ್ಕೆ? ಅದು ಕಂಪ್ಲೀಟ್ ಮಾಡಕ್ಕೆ, ಅದು ಪೂರ್ತೀಕರಿಸುವುದಕ್ಕೆ ಬಂದಿದ್ದೇನೆ. ಯಾಕೆಂದ್ರೆ ಮೋಶೆ ಕೊಟ್ಟಿರುವ ನಿಯಮಗಳಲ್ಲಿ ನಿಮಗೆ ಅದು ಪೂರ್ತೀಕರಿಸಲು ಸಾಧ್ಯ ಆಗಲ್ಲ. ನಿಮ್ಗೆ ಅದು ನೋಡ್ತಾ ಅದು ಕ್ಲಿಯರ್ ಮಾಡಕ್ ಆಗಲ್ಲ. ನಿಮ್ಗೆ ಅದಕ್ಕೆ ಶಕ್ತಿ ಇಲ್ಲ. ಆ ಶಕ್ತಿ ಅದು ಬರ್ಬೇಕಾದ್ರೆ ಏನು ಆಗ್ಬೇಕು? ನಾನದು ಪೂರ್ತೀಕರಿಸಬೇಕು. ನಾನ್ ಪೂರ್ತೀಕರಿಸಿ ಕ್ಲಿಯರ್ ಮಾಡಿ ನಿಮಗೆ ಕೊಡಬೇಕು. ನಾನು ಕೊಟ್ಟಿದ್ದೇನೆ. ಪ್ರಿಯರೇ, ಯೇಸ್ವಾಮಿ ಹೇಳ್ತಾ ಇದ್ದಾರೆ, ನಾನದು ಕಂಪ್ಲೀಟ್ ಮಾಡಕ್ಕೆ, ಪೂರ್ತೀಕರಿಸಲು ಬಂದಿದ್ದೇನೆ. ಯೇಸ್ವಾಮಿ ಶಿಲುಬೆಯಲ್ಲಿ
ಪೂರ್ತೀಕರಿಸಿದರು. ಮುಂದುವರಿಸಿ ಓದಿ. ರದ್ದು ಮಾಡಲು ಅಲ್ಲ, ಅವುಗಳನ್ನು ಸಿದ್ಧಿಗೆ ತರಲು ಬಂದಿದ್ದೇನೆ. ಅವುಗಳನ್ನು ಸಿದ್ಧಿಗೆ ತರಲು, ಕಾರ್ಯರೂಪಕ್ಕೆ ತರಲು. ಅದುವರೆಗೆ ಇದು ಕಾರ್ಯರೂಪಕ್ಕೆ ಬರ್ತಾ ಇರಲಿಲ್ಲ. ಯೇಸುಸ್ವಾಮಿಯಾಗಿರೋ ಬೆಳಕು ನಮ್ಮಲ್ಲಿ ಬರುವಾಗ, ಉಪ್ಪು ನಮ್ಮಲ್ಲಿ ಬರುವಾಗ, ನಾವು ಅದು ಕಾರ್ಯರೂಪಕ್ಕೆ ನಾವೆಲ್ಲ ಮಾಡುವುದು, ನಮ್ಮಲ್ಲಿ ಯೇಸು ಸ್ವಾಮಿ ಕಾರ್ಯ ಮಾಡುವರು. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಇದು ಕ್ಲಿಯರ್ ಆಗ್ಬೇಕಾದ್ರೆ, ಈಗ ಒಂದ್ ತಂದೆ ಒಂದು ವಿಲ್ ಬರೀತಾ ಇದೆ ಅಂತ ಇಟ್ಕೊಳ್ಳೋಣ. ಏನೆಲ್ಲ ವಿಲ್ ಬರೀತಾರೆ? ನನಗಿರುವ ಅಪಾರ್ಟ್ಮೆಂಟ್, ನನ್ನ ದೊಡ್ಡ ಮಗನಿಗೆ, ನನಗಿರುವ ಈ ಸೈಟ್ ನನ್ನ ಚಿಕ್ಕ ಮಗನಿಗೆ, ಇದೆಲ್ಲ ವಿಲ್ ಬರೀತಾ ಇದ್ದು ಇಟ್ಕೊಳ್ಳೋಣ. ಈ ವಿಲ್ ಯಾವಾಗ ಪೂರ್ತಿ ಆಗ್ಬೋದು? ಅದರ ಇರೋದ್ಮೇಲೆ ಅವನ ಕೈಗೆ ಅವ್ರ ಪೇಪರ್ಸ್ ಸಮಯ ಎಲ್ಲ ಮುಗಿದ್ಮೇಲೆ ಅದು ಸಿಕ್ಕಿದ ಮೇಲೆ brother. ಅವರ ಅವ್ರ ಸಮಯ ಮುಗಿದ್ಮೇಲೆ, ಅವ್ರು ತೀರೋದ್ಮೇಲೆ ಅವರ ಕಾರ್ಯ ತೀರಿದ ಮೇಲೆ, ಅವರ ಸಾವು, ಅವರ ಮರಣದ ನಂತರನೇ ಈ ವಿಲ್ ಕಾರ್ಯರೂಪಕ್ಕೆ ಬರುವುದು. ಪ್ರಿಯರೇ, ಯೇಸುಸ್ವಾಮಿ ಈ ನಿಯಮಗಳೆಲ್ಲ ರೆಡಿ ಮಾಡಿದರು. ಅದು ನಮಗಾಗಿ ಕಾರ್ಯರೂಪಕ್ಕೆ ಬಂದಿರೋದು ಯಾವಾಗ? ಅವರ ಮರಣ, ಪುನರುತ್ಥಾನದ ಮುಖಾಂತರ. ಈ ಒಂದು ಮಹಾ ಕೃಪೆ ಪ್ರಿಯರೇ ದೇವರು ನಮಗೆ ಕೊಟ್ಟಿದ್ದಾರೆ. ರೋಮ 8:2-3 ಓದಿ. ರೋಮ 8:2-3. ಏಕೆಂದರೆ ಕ್ರಿಸ್ತೇಸುವಿನಲ್ಲಿ ಇರುವವರಿಗೆ ಜೀವವನ್ನು ತರುವ ಪವಿತ್ರಾತ್ಮ ನಿಯಮವು ಪಾಪ ಮರಣಗಳ ನಿಯಮದಿಂದ ನಿನ್ನನ್ನು ಬಿಡುಗಡೆ ಮಾಡಿದೆ. ನೋಡಿ, ಮುಂದುವರಿಸಿ. ಶರೀರ ಸ್ವಭಾವದ ಬಲಹೀನತೆಯ ನಿಮಿತ್ತ ಧರ್ಮಶಾಸ್ತ್ರಕ್ಕೆ ಯಾವುದು ಸಾಧ್ಯವಾಗದೆ ಹೋಯಿತು, ಅದು ದೇವರಿಗೆ ಸಾಧ್ಯವಾಯಿತು. ನೋಡಿ, ಶರೀರ ಸ್ವಭಾವಗಳ ನಿಮಿತ್ತ ಧರ್ಮಶಾಸ್ತ್ರ ಕಂಪ್ಲೀಟ್ ಮಾಡಕ್ಕಾಗದೆ ಇರುವುದು ಯೇಸುಸ್ವಾಮಿ ಕಂಪ್ಲೀಟ್ ಮಾಡಿದ್ದಾರೆ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇದ್ದವರಿಗೆ ಮತ್ತೆ ಇನ್ನೂ ಶಿಕ್ಷಾವಿಧಿ ಇಲ್ಲ. ಕ್ರಿಸ್ತ ಯೇಸು ನಮ್ಮಲ್ಲಿರುವಾಗ ಈ ನಿಯಮಗಳು ನಮ್ಗೆ ಗೊತ್ತಿಲ್ಲದೆ ನಾವು ಫಾಲೋ ಮಾಡೇ ಮಾಡ್ತೀವಿ. ನಾವು ಸುಮ್ಮನೆ ಇರಕ್ಕಾಗಲ್ಲ, ನಾವು ಫಾಲೋ ಮಾಡೇ ಮಾಡುತ್ತೀವಿ. ಕ್ರಿಸ್ತ ಯೇಸುವಿನಲ್ಲಿ ನಾವು ಆಗಿರ್ಬೇಕು, ಅವರು ನಮ್ಮಲ್ಲಿ ಆಗಿರ್ಬೇಕು, ಅವರ ಬೆಳಕು ನಮ್ಮಲ್ಲಿ ಯಾವಾಗಲೂ ಉರಿಯುತ್ತಾ ಇರಬೇಕು, ಅವರ ರುಚಿ ನಮ್ಮಲ್ಲಿ ಇರಬೇಕು. ಈ ಅವಸ್ಥೆ ಇದ್ದರೆ ನಾವು ಮತ್ತೆ ಪಾಪ ಮಾಡಕ್ಕೆ ಸಾಧ್ಯವಿಲ್ಲ. ಪಾಪ ಮಾಡದೇ ಇರುವಾಗ ನಮಗೆ ಪಾಪಕ್ಕೆ ಶಿಕ್ಷೆಯನ್ನು ನಮ್ಗೆ ಲಭಿಸುವುದಿಲ್ಲ. ಕ್ರಿಸ್ತ ಯೇಸುವಿನಲ್ಲಿ ಇರುವವನಿಗೆ ಈ ಭಾಷಾಂತರದಲ್ಲಿ ಕ್ಲಿಯರ್ ಇದೆ, ಆದರೆ ಕಂಟಿನ್ಯೂಷನ್ ಮಾಡಿಲ್ಲ. 8:2 ಮತ್ತೊಮ್ಮೆ ಓದಿ. ಏಕೆಂದರೆ ಕ್ರಿಸ್ತೇಸುವಿನಲ್ಲಿ ಇರುವವರಿಗೆ ಜೀವವನ್ನು ತರುವ ಪವಿತ್ರಾತ್ಮ ನಿಯಮವು ಪಾಪ ಮರಣಗಳ ನಿಯಮದಿಂದ ಜೀವವನ್ನು ತರುವ ಪವಿತ್ರಾತ್ಮರ ನಿಯಮ, ಓಕೆ, ಪಾಪ ಮರಣಗಳ ನಿಯಮದಿಂದ ನಿನ್ನನ್ನು ಬಿಡುಗಡೆ ಮಾಡಿದೆ. ಶರೀರ ಸ್ವಭಾವದ ಬಲಹೀನತೆಯ ಪಾಪ ಮರಣದ ನಿಯಮಗಳಿಂದೆಲ್ಲ ನಿಮ್ಮನ್ನು ಬಿಡುಗಡೆ ಮಾಡಿ ಆಗಿದೆ. ನಿಮ್ಮಲ್ಲಿ ಸಕಲ ನನ್ಮಗಳು ತುಂಬಿರುತ್ತದೆ. ನಿಮ್ಮಲ್ಲಿ ಸಕಲ ಈ ಬೆಟ್ಟದ ಬೋಧನೆಯ ಎಲ್ಲಾ ಪಾಯಿಂಟ್ಸ್ ನಿಮ್ಮಲ್ಲಿ ಹೊರ ಹೊಮ್ಮುತ್ತಾ ಇರುತ್ತದೆ. ಯಾಕೆಂದ್ರೆ ಇದು ಸಾಧಿಸಿದ ಕ್ರಿಸ್ತ ಯೇಸು ನಮ್ಮ ಒಬ್ಬೊಬ್ಬರಲ್ಲೂ ಇದ್ದಾರೆ. ಅವರು ಕಂಪ್ಲೀಟ್ ಮಾಡಿ ಮುಗಿಸಿದ್ದಾರೆ. ಪ್ರಿಯರೇ, ಈ ಒಂದು ಮಹಾ ಕೃಪೆ ಅರ್ಥ ಮಾಡುವ ಸೌಭಾಗ್ಯ ಲಭಿಸಿದ ನಮಗೆ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಇದು ಈ ಒಂದು ವಚನ, ಇವತ್ತು ಆಲಿಸಿದ ವಚನ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಆದಷ್ಟು ಬೇಗ ನಾವು ಪೋಸ್ಟ್ ಮಾಡ್ತೀವಿ. ನೀವು ಅಟ್ಲೀಸ್ಟ್ ಒಂದು 10 ಸತಿ ಆದ್ರೂ ಕೇಳಿ. ನನ್ಗೆ ಗೊತ್ತು ಇದು ಸುಮಾರು ಜನರಿಗೆ ಅರ್ಥ ಆಗಿಲ್ಲ. ನೀವು ಕೇಳಿ ಇದರ ಅರ್ಥವನ್ನು ಪಡೀರಿ. ಸೊ ಆಗ ನಿಮ್ಗೆ ಅರ್ಥ ಆಗ್ತದೆ ಯೇಸು ಸ್ವಾಮಿ ಬಂದಿರುವುದು ನಿಯಮಗಳು ಅಳಿಸಿ ಹಾಕುವುದಕ್ಕಲ್ಲ, ಅದು ರದ್ದು ಮಾಡಕ್ಕಲ್ಲ, ಅದು ಪೂರ್ತೀಕರಿಸುವುದಕ್ಕೆ. ಆಗ ನಮ್ಗೆ ಅರ್ಥ ಆಗ್ತದೆ ಹಳೆ ಒಡಂಬಡಿಕೆನೂ ಬೇಕು, ಹೊಸ ಒಡಂಬಡಿಕೆನೂ ಬೇಕು. ಕೆಲವರು ಹೇಳ್ತಾರೆ ಹಳೆ ಒಡಂಬಡಿಕೆ ಬೇಡ ಅಂತ ಹೇಳ್ತಾರೆ. ಹಳೆ ಒಡಂಬಡಿಕೆ ಪೂರ್ತೀಕರಿಸಲು ಯೇಸು ಸ್ವಾಮಿ ಬಂದಿರುವುದು. ಪ್ರೈಸ್ ದಿ ಲಾರ್ಡ್. ಸರ್, ಪ್ರೈಸ್ ದಿ ಲಾರ್ಡ್ ಸರ್. ಪ್ರೈಸ್ ದಿ ಲಾರ್ಡ್. ರೆಕಾರ್ಡ್ ಆಫ್ ಮಾಡೋಣ.